ಎಲ್ರಿಗೂ ನಮಸ್ಕಾರ. ಮಕ್ಕಳ ಇವತ್ತಿನ ತರಗತಿ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ, ಮಕ್ಕಳ ಇವತ್ತಿನ ತರಗತಿಯಲ್ಲಿ ನಾವು 2ನೇ ತರಗತಿಯ ಪದ್ಯ ಭಾಗವಾದಂತಹ ಗೆಳೆತನ ಅಂತಕ್ಕಂತಹ ಒಂದು ಪದ್ಯ ಭಾಗವನ್ನು ಮಾಡೋಣ ಮಕ್ಕಳೇ. ಆ ಒಂದು ಪದ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ ಆ ಗೆಳೆತನ ಅಂತಕ್ಕಂತಹ ಪದ ಎಷ್ಟೆಲ್ಲ ವಿಶಾಲವಾಗಿ ಹರಡಿಕೊಂಡಿದೆ ಅನ್ನೋದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಜೊತೆಗೆ ಆ ಗೆಳೆತನದಲ್ಲಿ ಪ್ರಸಿದ್ಧನ ಪಡೆದಿರತಕ್ಕಂತಹ ಪ್ರಮುಖ ವ್ಯಕ್ತಿಗಳು ಯಾರ್ಯಾರು ಅನ್ನೋದನ್ನ ತಿಳ್ಕೊಳ್ಳೋಣ. ಜೊತೆಗೆ ಆ ಒಂದು ಪದ್ಯ ಭಾಗದ ಕವಿಗಳಾಗಿರ್ತಕ್ಕಂತಹ ನಮ್ಮ ಚೆನ್ನವೀರ ಕಣವಿಯವರ ಪರಿಚಯವನ್ನ ಮಾಡ್ಕೊಳ್ತಾ ಅವರ ಒಂದು ಪದ್ಯದ ಭಾವಾರ್ಥವನ್ನು ಕೂಡ ತಿಳ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನ ಇವತ್ತಿನ ತರಗತಿಯಲ್ಲಿ ನಾವು ಮಾಡೋಣ. ಮೊದಲನೇದಾಗಿ ಈಗ ಈ ಗೆಳೆತನ ಗೆಳೆತನ ಅಂದ್ರೆ ಏನು? ಬಹಳ ವಿಶಾಲವಾಗಿರ್ತಕ್ಕಂತಹ ಅರ್ಥವನ್ನ, ವಿಶಾಲ ವ್ಯಾಪ್ತಿಯನ್ನ ಹೊಂದಿರತಕ್ಕಂಥದ್ದು ಗೆಳೆತನ. ಗೆಳೆತನ ಅಂದ್ರೆ ಸ್ನೇಹ ಅಲ್ವಾ? ಸ್ನೇಹಿತ ಅಂತಕ್ಕಂಥ ಒಂದು ಅರ್ಥ ಬರುತ್ತೆ. ಅದು ಸ್ನೇಹಿತನೂ ಆಗೋದು, ಸ್ನೇಹಿತನು ಕೂಡ ಆಗೋದು, ಒಟ್ಟು ಸ್ನೇಹ ಅಂತಕ್ಕಂಥ ಅರ್ಥ. ಈ ಸ್ನೇಹ ಅಂದ್ರೆ ಆ ಗೆಳೆತನ ಒಂದು ಗೆಳೆಯ ಅಥವಾ ಗೆಳತಿಯರ ನಡುವೆ ಒಂದು ರೀತಿಯಾಗಿ ಅವಿನಾಭಾವ ಅಂತಕ್ಕಂಥ ಒಂದು ಸಂಬಂಧ ಅಂತಕ್ಕಂಥದ್ದು, ಬಾಂಧವ್ಯ ಅಂತಕ್ಕಂಥದ್ದು ಏರ್ಪಟ್ಟಿರುತ್ತೆ. ಆ ಗೆಳೆತನದಲ್ಲಿ ಅವರ ಒಂದು ಕಷ್ಟ ಇರ್ಬೋದು, ನೋವಿರ್ಬೋದು, ನಲಿವಿರ್ಬೋದು, ಏಳುಬೀಳುಗಳಿರ್ಬೋದು, ಅಥವಾ ಒಂದು ದುಃಖಗಳಿರ್ಬೋದು, ಸುಖಗಳಿರ್ಬೋದು, ಏನೇ ಆಗಿರ್ಬೋದು, ಒಬ್ಬರ ಜೀವನದಲ್ಲಿ ಅದರ ಆ ಗೆಳೆತನದಲ್ಲಿ, ಆ ಸ್ನೇಹದಲ್ಲಿ ಯಾರ ಜೀವನದಲ್ಲಿ ಏನೇ ಆದರೂ ಕೂಡ, ಸಂತೋಷ ಆದ್ರೂ ಸರಿ, ದುಃಖ ಆದ್ರೂ ಸರಿ, ಎಲ್ಲದನ್ನೂ ಕೂಡ ಆ ಸ್ನೇಹದಲ್ಲಿ, ಸ್ನೇಹಿತರಲ್ಲಿ ಯಾವುದೂ ಕೂಡ ಮುಚ್ಚುಮರೆ ಇಲ್ಲದೆ ಎಲ್ಲವನ್ನೂ ಕೂಡ ಹಂಚಿಕೊಳ್ತಕ್ಕಂಥದ್ದು ಆ ಗೆಳೆತನದಲ್ಲಿ ಕಾಣ್ತೀವಿ. ಜೊತೆಗೆ ಕೇವಲ ಹಂಚಿಕೊಳ್ಳೋದಷ್ಟೇ ಅಲ್ಲ, ಅವರ ಕಷ್ಟ ಮತ್ತು ಸುಖಗಳಿಗೆ ಭಾಗಿಯಾಗ್ತಕ್ಕಂಥದ್ದು. ಕಷ್ಟ ಬಂದಾಗ ಗೆಳೆಯ ಕಷ್ಟದಲ್ಲಿದ್ದಾನೆ ಅಂತ ಗೊತ್ತಾದಾಗ ಅವನಿಗೆ ಅಷ್ಟೇ ದುಃಖವನ್ನು ಅನುಭವಿಸ್ತಕ್ಕಂಥದ್ದು. ಜೊತೆಗೆ ಆ ಕಷ್ಟದ ನಿವಾರಣೆಗೆ ಏನು ಒಂದು ಪ್ರಯತ್ನ ಮಾಡಬೇಕು, ನನ್ನಿಂದ ಏನು ಸಹಾಯ ಆಗಬೇಕು, ಆ ಸಹಾಯ ಮಾಡುವ ಮುಖೇನ ಆ ಗೆಳೆಯನ ಅಥವಾ ಗೆಳತಿಯ ದುಃಖವನ್ನು ದೂರ ಮಾಡ್ತಕ್ಕಂಥದ್ದನ್ನು ಕೂಡ ನಾವು ಇಲ್ಲಿ ಕಾಣ್ತೀವಿ. ಜೊತೆಗೆ ಸುಖ ಬಂದಾಗ ಕೂಡ ಅಷ್ಟೇ, ನಕ್ಕಾಗ, ಖುಷಿ ಬಂದಾಗ ಸಂತೋಷ ಪಡ್ತಕ್ಕಂಥದ್ದು, ಕುಣಿದಾಡ್ತಕ್ಕಂಥದ್ದು, ನಲಿದಾಡ್ತಕ್ಕಂಥದ್ದು, ಕಷ್ಟ ಮತ್ತು ಸಂತೋಷದ ಒಂದು ಹಬ್ಬದ ಒಂದು ವಾತಾವರಣದಲ್ಲಿ ಬೆರೀತಕ್ಕಂಥದ್ದು, ಹೋಗ್ತಕ್ಕಂಥದ್ದು, ಸುತ್ತಕ್ಕಂಥದ್ದು. ಸೊ ಈ ರೀತಿಯಾಗಿ ಹಲವಾರು ಚಟುವಟಿಕೆಗಳನ್ನು ಕೂಡ ಈ ಗೆಳೆತನದ ಮುಖಾಂತರವಾಗಿ ನಾವು ಕಾಣ್ತೀವಿ. ಹಾಗಾದ್ರೆ ಈ ಗೆಳೆತನದಲ್ಲಿ ಯಾರ್ಯಾರು ಪ್ರಸಿದ್ಧಿಯನ್ನು ಪಡೆದಿದ್ರಿ? ಮಕ್ಕಳೇ, ನೀವೆಲ್ಲರೂ ಕೂಡ ಕೇಳಿರ್ತೀರಿ, ಇತಿಹಾಸದ ಪುಟಗಳಲ್ಲಿ, ಪುರಾಣಗಳಲ್ಲಿ ಬಹಳನೇ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂತಹ ವ್ಯಕ್ತಿಗಳು ನಾವು ಕಾಣ್ತೀವಿ. ಅದರಲ್ಲಿ ಯಾರ್ಯಾರಪ್ಪ ಅಂತಂದ್ರೆ ಮಕ್ಕಳು ನೀವೆಲ್ಲರೂ ಕೂಡ ಕೇಳಿದ್ರಿ, ಯಾರು? ದ್ವಾಪರ ಯುಗದಲ್ಲಿ ಬರ್ತಕ್ಕಂತಹ ಬಹಳ ಪ್ರಸಿದ್ಧ ಏನು ವಿಷ್ಣುವಿನ ಅವತಾರ ಯಾವುದು? ಎಸ್, ಕರೆಕ್ಟು, ಶ್ರೀಕೃಷ್ಣನ ಒಂದು ಅವತಾರ. ವಿಷ್ಣುವಿನ 10 ಅವತಾರಗಳಲ್ಲಿ ಶ್ರೀಕೃಷ್ಣನ ಅವತಾರ ಅಂತಕ್ಕಂಥದ್ದು ಒಂದು ಕೂಡ ಅಂತ ಕೇಳಿದ್ವಿ. ಆ ಶ್ರೀಕೃಷ್ಣ ಮತ್ತು ಸುಧಾಮ ಅಥವಾ ಕುಚೇಲ ಅಂತ ಕೂಡ ನಾವು ಕರಿತೀವಿ. ಅವರ ಒಂದು ಬಾಂಧವ್ಯ, ಸ್ನೇಹ ಅಂತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಇತ್ತು ಅನ್ನೋದು ಇವತ್ತಿಗೂ ಕೂಡ ಹೆಸರುವಾಸಿಯಾಗಿದೆ, ಜನಪ್ರಿಯವಾಗಿದೆ. ಇನ್ನು ಮುಂದಕ್ಕೂ ಕೂಡ ಅಷ್ಟೇ ಜನಪ್ರಿಯತೆಯನ್ನು ಹೊಂದಿರತಕ್ಕಂಥದ್ದು ಮಕ್ಕಳೇ. ಯಾಕಂದ್ರೆ ಇಲ್ಲಿ ಶ್ರೀಕೃಷ್ಣ ಮತ್ತು ಸುಧಾಮ ಇಬ್ಬರು ಬಾಲ್ಯದ ಗೆಳೆಯರು. ಇಬ್ಬರು ಒಟ್ಟಿಗೆ ಗೋಕುಲದಲ್ಲಿದ್ದಂತಹ, ಶ್ರೀಕೃಷ್ಣ ಗೋಕುಲದಲ್ಲಿದ್ದಂತಹ, ನಂದನ ಅರಮನೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಒಂದು ಹಸುಗಳನ್ನ, ಗೋವುಗಳನ್ನ ಕಾಯ್ಲಿಕ್ಕೆ ಹೋಗ್ತಾ ಇದ್ರು. ಇಬ್ಬರು ಜೊತೆಗೆ ಆಡ್ತಾ ಇದ್ರು, ನಲಿತಾ ಇದ್ರು, ಒಟ್ಟೊಟ್ಟಿಗೆ ಊಟವನ್ನು ಮಾಡ್ತಾ ಇದ್ರು. ಎಲ್ಲವನ್ನು ಕೂಡ ಜೊತೆಯಾಗಿ ಖುಷಿಯಾಗಿ ನಕ್ಕೊಂಡು ನಲಿತಾ, ದುಃಖ ಬಂದಾಗ ದುಃಖಿಸ್ತಾ, ಸಂತೋಷ ಪಟ್ಟಾಗ ಸಂತೋಷ ಪಡ್ತಾ, ಈ ರೀತಿಯಾಗಿ ನಲಿತಾ ಇದ್ರು. ಈಗ ಬೆಳೀತಾ 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 ಇವರು ದೊಡ್ಡರಾಗ್ತಾರೆ. ದೊಡ್ಡರಾದ ನಂತರದಲ್ಲಿ ಈ ಕಡೆ ಶ್ರೀಕೃಷ್ಣ ಏನ್ ಮಾಡ್ತಾನೆ? ಕಂಸನನ್ನ ಸಾಯಿಸಿ, ಕಂಸನ ಮಾವ ಅಥವಾ ಮಾವನನ್ನ ಸಾಯಿಸಿ ಆ ಒಂದು ರಾಜ್ಯದ ರಾಜನಾಗಿ ಅಧಿಕಾರವನ್ನು ವಹಿಸ್ಕೊಳ್ತಾನೆ. ನೆಕ್ಸ್ಟ್ ರುಕ್ಮಿಣಿಯನ್ನ ಮದುವೆ ಆಗ್ತಾನೆ. ಒಬ್ಬ ರಾಜನಾಗಿ ಬಹಳ ವೈಭವಿತವಾಗಿ ಅಧಿಕಾರವನ್ನ ನಡೆಸ್ಕೊಂಡು ಹೋಗ್ತಾ ಇರ್ತಾನೆ. ಈ ಕಡೆ ಇನ್ನೊಂದು ಭಾಗದಲ್ಲಿ ಸುಧಾಮ, ಅವನಿಗೆ ಬಡವ, ಜೊತೆಗೆ ಮದುವೆ ಆಗುತ್ತೆ, ಮಕ್ಕಳಿರುತ್ತೆ. ಆದರೆ
ಎಲ್ಲರೂ ಕೂಡ ಸರಿಯಾದಂತಹ ಬಟ್ಟೆ ಹಾಕೊಳ್ಳಿಕ್ಕೆ ಇರಲ್ಲ, ಹೊಟ್ಟೆ ತುಂಬ ಊಟ ಮಾಡಲಷ್ಟು ಆಹಾರ ಅವರಲ್ಲಿ ಇರಲ್ಲ, ಅಷ್ಟೊಂದು ಬಡತನ. ಕೊನೆಗೆ ತನ್ನ ಪತ್ನಿ ಹೇಳ್ತಾಳೆ ಸುಧಾಮನಿಗೆ, ಹೋಗಪ್ಪ ನಿನ್ನ ಗೆಳೆಯ ಅಷ್ಟೊಂದು ರಾಜನಾಗಿ ಇದ್ದಾರೆ, ಅವರ ಹತ್ರ ಹೋಗಿ ಒಂದಷ್ಟು ಸಹಾಯ ಕೇಳು ಅಂತ ಹೇಳ್ತಾಳೆ. ಆದರೂ ಕೂಡ ಒಪ್ಪಲ್ಲ. ಹಾಗೂ ಬಡತನವನ್ನ ನೋಡಲಾರದೆ, ಮಕ್ಕಳ ಕಷ್ಟವನ್ನು ನೋಡಲಾರದೆ ತನ್ನ ಗೆಳೆಯನ ಸಹಾಯವನ್ನ ಅರಸಿ ಹೋಗ್ತಾನೆ. ಆದರೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಈ ಗೆಳೆಯನನ್ನ ಬಹಳ ವರ್ಷಗಳ ನಂತರ ಗೆಳೆಯನನ್ನ ಭೇಟಿ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ, ಏನಾದರೂ ಒಂದಷ್ಟು ಉಡುಗೊರೆ ತಗೊಳ್ಬೇಕಲ್ಲ, ಅದು ತಿನ್ನೋದಾದ್ರೂ ಸರಿ ಅಥವಾ ಕೊಡೋದಾದ್ರೂ ಸರಿ ಅಂತಂದಾಗ ಮನೆಯಲ್ಲಿ ಏನು ಕೂಡ ಇರಲ್ಲ. ಹಳೆದೊಂದಷ್ಟು ಅವಲಕ್ಕಿ ಇತ್ತು, ಆ ಅವಲಕ್ಕಿಯನ್ನೇ ಒಂದು ಬಟ್ಟೆಗೆ ಹಾಕ್ಬಿಟ್ಟು ಗಂಟು ಕಟ್ಟಿ ಅದನ್ನ ಹೊತ್ಕೊಂಡು ಹೋಗ್ತಾನೆ. ಕೃಷ್ಣನ ಅರಮನೆಗೆ ಹೋಗ್ತಾನೆ. ಅಲ್ಲಿ ದ್ವಾರಪಾಲಕರು ಅವನನ್ನ ಒಳಗಡೆ ಬಿಡೋದಿಲ್ಲ, ಅವನ ಒಂದು ವೇಷಭೂಷಣವನ್ನು ನೋಡ್ಬಿಟ್ಟು. ಕೊನೆಗೆ ಶ್ರೀಕೃಷ್ಣನಿಗೆ ಗಮನಕ್ಕೆ ಬರುತ್ತೆ. ಕೊನೆಗೆ ಅವನನ್ನ ಒಳಗಡೆ ಕರೆಸ್ಕೊಂಡಂತಹ ಸಂದರ್ಭದಲ್ಲಿ ಬಹಳ ಅವನಿಗೆ ಬೇಕಾಗಿರ್ತಕ್ಕಂಥ ಊಟ ಉಪಚಾರ ಎಲ್ಲವನ್ನೂ ಕೂಡ ಅಚ್ಚುಕಟ್ಟಾಗಿ ನೀಟಾಗಿ ಮಾಡ್ತಾನೆ. ಜೊತೆಗೆ ಗೆಳೆಯನಿಗೆ ಏನ್ ತಂದಿದೀಯಾ, ತೆಯ್ಯಪ್ಪ ಕೇಳ್ತಾರೆ. ಆ ಒಂದು ಶ್ರೀಕೃಷ್ಣನ ಒಂದು ಅರಮನೆಯನ್ನ, ವೈಭವವನ್ನ, ಅವರ ಒಂದು ಬಾಂಧವ್ಯವನ್ನ, ಪ್ರೀತಿಯನ್ನ, ಅಕ್ಕರೆಯನ್ನ, ಮಮತೆಯನ್ನ, ವಾತ್ಸಲ್ಯವನ್ನ ಎಲ್ಲವನ್ನೂ ಕೂಡ ನೋಡಿ ಅವನಿಗೆ ಆ ಒಂದು ತಾನು ತಂದಿರತಕ್ಕಂತಹ ಅವಲಕ್ಕಿಯನ್ನು ಕೊಡ್ಲಿಕ್ಕೆ ಯಾವುದೇ ಕೂಡ ಮನಸ್ಸಾಗೋದಿಲ್ಲ. ಯಾಕಂದ್ರೆ ಬೇಕಾದಂತಹ ಸಾಮಗ್ರಿಗಳನ್ನ, ವಸ್ತುಗಳನ್ನ, ಐಟಮ್ ಅನ್ನ ಆ ಒಂದು ಅರಮನೆಯಲ್ಲಿ ಸಕಲ ಸವಲತ್ತುಗಳು ಕೂಡ ಸಿಗುತ್ತೆ. ಇಂಥ ಒಂದು ಅವಲಕ್ಕಿಯನ್ನ ಕೊಟ್ರೆ ತಿಂತಾನ ಅನ್ನೋ ಎಲ್ಲೋ ಒಂದು ಕಡೆ ಕೊಡುವಂತಕ್ಕಂಥದ್ದು ಆ ಸುಧಾಮನಿಗೆ ಆಗುತ್ತೆ, ಕುಚೇಲನಿಗೆ ಆಗುತ್ತೆ. ಹಾಗಾಗಿ ಶ್ರೇಷ್ಠ ಬಹಳ ತಂದಿದೆ ಅಂತ ಹೇಳ್ಬಿಟ್ಟು ಬಹಳ ಪ್ರಯತ್ನ ಪಟ್ಟು ಅದನ್ನ ಇಸ್ಕೊಂಡು ಗಂಟನ್ನು ಬಿಚ್ಚರೆ ಅದರಲ್ಲಿ ಶ್ರೀಕೃಷ್ಣನಿಗೆ ಪ್ರಿಯವಾಗಿರ್ತಕ್ಕಂತಹ ಅವಲಕ್ಕಿ ಇರುತ್ತೆ. ಅದನ್ನೇ ಕಣ್ಣಿಟ್ಟು ತನ್ನ ಗೆಳೆಯ ತಂದ ಅಂತ ಹೇಳ್ಬಿಟ್ಟು ತನ್ನ ಪತ್ನಿಯಾಗಿರ್ತಕ್ಕಂಥ ರುಕ್ಮಿಣಿಗೆ ಕೊಟ್ಟು ಅವನು ಕೂಡ ಶ್ರೀಕೃಷ್ಣನ್ ಕೂಡ ಸೇವಿಸ್ತಾನೆ. ಕೊನೆಗೆ ಸುಧಾಮ ಅಲ್ಲೊಂದು 4 ದಿನ ಇದ್ಬಿಟ್ಟು ಶ್ರೀಕೃಷ್ಣ ತಾನು ಯಾಕೆ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಶ್ರೀಕೃಷ್ಣನ ಹತ್ರ ತನ್ನ ಒಂದು ದುಃಖವನ್ನ, ತನ್ನ ಒಂದು ಕಷ್ಟದ ಜೀವನವನ್ನ ಹೇಳಿಕೊಳ್ಳಲು ಆಗದೆ ತುಂಬನೇ ಬೇಸರವನ್ನ ಮಾಡಿಬಿಟ್ಟು ಅವನು ವಾಪಸ್ ಮನೆಗೆ ಹೋಗ್ತಾನೆ. ಆದರೆ ಮನೆಗೆ ಹೋದಂತಹ ಸಂದರ್ಭದಲ್ಲಿ ತಾನು ಇದ್ದಂತಹ ಹಳೆಯ ಮನೆಯ ಒಂದು ಗುಡಿಸಲಿನ ಸ್ಥಾನದಲ್ಲಿ ಒಂದು ಭವ್ಯವಾದಂತಹ ಅರಮನೆಯನ್ನು ನೋಡ್ತಾನೆ. ಚೆನ್ನಾಗಿ ಹಾಕೊಳ್ಳಿಕ್ಕೆ ಬಟ್ಟೆ ಇಲ್ಲದಂತಹ ತನ್ನ ಒಂದು ಮಕ್ಕಳ ಮೈ ಮೇಲೆ ಮತ್ತು ತನ್ನ ಹೆಂಡತಿಯ ಒಂದು ಚಿಂದಿಯ ಇರ್ತಕ್ಕಂಥ ಸೀರೆಯ ಇದ್ದಂತಹ ಜಾಗದಲ್ಲಿ ಒಂದು ವೈಭವಯುತವಾಗಿರ್ತಕ್ಕಂತಹ ವಸ್ತ್ರಗಳು ಮತ್ತು ಆಭರಣಗಳು ಇರ್ತಕ್ಕಂಥದ್ದನ್ನ ಕುಚಾಮಲ ಗಮನಿಸ್ತಾನೆ. ಇದನ್ನೆಲ್ಲವನ್ನ ನೋಡ್ಬಿಟ್ಟು ಶ್ರೀಕೃಷ್ಣ ತಾನು ಯಾಕೆ ಬಂದೆ ಅಂತ ಹೇಳಿ ಉದ್ದೇಶವನ್ನ ತಿಳ್ಕೊಳ್ಳದೆ, ನನ್ನನ್ನ ಏನೂ ಕೂಡ ನನ್ನ ಕಷ್ಟವನ್ನ ನೋವನ್ನ ಕೇಳ್ಕೊಳ್ತಾರೆ, ನನ್ನ ಎಲ್ಲವನ್ನು ಕೊಟ್ಟು ಆಶೀರ್ವಾದ ಮಾಡಿದ್ನಲ್ಲ, ಸ್ನೇಹಕ್ಕೆ ಎಷ್ಟು ಬೆಲೆಯನ್ನ ಪಟ್ಟನಲ್ಲ ಅನ್ನೋದು ಆ ಮುಖಾಂತರವಾಗಿ ಬರುತ್ತೆ. ಸೊ ಇದು ಇತಿಹಾಸದ ಪುಟಗಳಲ್ಲಿ ದಾಖಲಾಗಿರ್ತಕ್ಕಂಥ ಶ್ರೀಕೃಷ್ಣ ಮತ್ತು ಕುಚೇಲನ ಒಂದು ಸ್ನೇಹ ಸಂಬಂಧ. ಅದೇ ರೀತಿಯಾಗಿ ನಮ್ಮ ಒಂದು ಮತ್ತೆ ಒಂದಷ್ಟು ವರ್ಷಗಳ ಮುಂದೆ ಬಂದಿದ್ದೆ ಆದರೆ ಅದೇ ಕೌರವರು ಮತ್ತು ಪಾಂಡವರ ಕಥೆ ಬರುತ್ತೆ. ಆ ಒಂದು ಇದರಲ್ಲಿ ಕೌರವರ ಪ್ರಮುಖ ನಾಯಕ ದುರ್ಯೋಧನ ಆಪ್ತ ಮಿತ್ರ ಯಾರು ಅಂದ್ರೆ ಗೊತ್ತೇ ಇರುತ್ತೆ ನಿಮಗೆ, ಯಾರು? ಕರ್ಣ. ಸೊ ಅವರಿಬ್ಬರ ನಡುವೆ ಅಂದ್ರೆ ಕರ್ಣನನ್ನ ದುರ್ಯೋಧನ ಯಾಕಾಗಿ ಅವನ ಮಿತ್ರನನ್ನಾಗಿ ಮಾಡ್ಕೊಂಡ ಅನ್ನೋದು ಬೇರೆ ಕತೆ ಮಾಡ್ತಾರೆ. ಅವನ ಉದ್ದೇಶ ದುರ್ಯೋಧನ ಮಿತ್ರನಾಗಿ ಮಾಡ್ಕೊಂಡಿದ್ದ ಕಥೆನೇ ಬೇರೆ ಇತ್ತು. ಆದರೆ ಆ ಕತೆ ಏನೇ ಬೇರೆ ಇದ್ರೂ ಕೂಡ ಆ ಸ್ನೇಹಿತರನ್ನಾಗಿ ಮಾಡಿಕೊಂಡ ನಂತರದಲ್ಲಿ ಆ ಇಬ್ಬರ ನಡುವೆ ಯಾವುದೇ ರೀತಿಯ ಒಂದು ಕೆಟ್ಟತನ ಇರುವುದು ಅಥವಾ ಒಂದು ಕೊಳಕು ದುರುದ್ದೇಶ ಅಂತಕ್ಕಂಥದ್ದು ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಕಾಣಿಲ್ಲ. ಅವರ ಇಬ್ಬರ ನಡುವೆ ಇದ್ದಂತಹ ಸ್ನೇಹ ಅಂತಕ್ಕಂಥದ್ದು ಯಾವ ರೀತಿ ಅಂತಕ್ಕಂಥದ್ದು ಇತ್ತು ಅನ್ನೋದು ಇತಿಹಾಸದ ಪುಟಗಳಲ್ಲೂ ಕೂಡ ದಾಖಲಾಗಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ಅದೇ ರೀತಿಯಾಗಿ ಹೇಳ್ಬೇಕಾದ್ರೆ ಈ ಚಂದನದಾಸ ಮತ್ತು ಅಮಾತ್ಯ ಅಂತಕ್ಕಂಥ ಮತ್ತಿಬ್ಬರು ವ್ಯಕ್ತಿಗಳು ಬರ್ತಾರೆ. ಅವರಿಬ್ಬರು ನಡುವೆಯೂ ಕೂಡ ಅಷ್ಟೇ ಅನ್ಯೂನ್ಯವಾಗಿರ್ತಕ್ಕಂತಹ ಸ್ನೇಹ ಸಂಬಂಧ ಮತ್ತು ಗೆಳೆತನ ಇರತಕ್ಕಂಥದ್ದನ್ನು ಕೂಡ ನಾವು ಕಾಣ್ತೀವಿ. ಸೊ ಅಂತಹ ಒಂದು ಗೆಳೆತನದ ಬಗ್ಗೆ ಇಟ್ಟಿರ್ತಕ್ಕಂತಹ ಒಂದು ಪದ್ಯ ಭಾಗ ನಿಮಗೆ ಚನ್ನವೀರ ಕಳವಿಯವರು ಬರೆದಿರ್ತಕ್ಕಂತಹ ಒಂದು ಗೆಳೆತನ ಅಂತಕ್ಕಂತಹ ಪದ್ಯ ಭಾಗ.
ನಿಮ್ಗೆ ಇಟ್ಟಿರ್ತಕ್ಕಂಥದ್ದು. ಇಂತಹ ಗೆಳೆತನ ಪದ್ಯಭಾಗವನ್ನು ಬರೆದಿರ್ತಕ್ಕಂಥ ನಮ್ಮ ಕವಿಗಳಾಗಿರ್ತಕ್ಕಂತಹ ಚೆನ್ನವೀರ ಕಣವಿಯವರ ಪರಿಚಯವನ್ನು ನಾವು ಈಗ ಮಾಡ್ಕೊಳ್ಳೋಣ ಮಕ್ಕಳೇ. ಚೆನ್ನವೀರ ಕಣವಿಯವರು ಕ್ರಿಸ್ತಶಕ 1928ರಲ್ಲಿ ಕ್ರಿಸ್ತಶಕ 1928ರಲ್ಲಿ ಗದಗ ಜಿಲ್ಲೆಯ ಹೊಂಬಳ ಅಂತಕ್ಕಂತಹ ಸ್ಥಳದಲ್ಲಿ ಜನಿಸ್ತಾರೆ. ಎಷ್ಟರಲ್ಲಿ? 1928ರಲ್ಲಿ ಗದಗ ಜಿಲ್ಲೆಯ ಹೊಂಬಳ ಅಂತಕ್ಕಂತಹ ಸ್ಥಳದಲ್ಲಿ ಜನಿಸ್ತಾರೆ. ನವೋದಯ ಮತ್ತು ನವ್ಯ ಮಾರ್ಗಗಳ ಸಮನ್ವಯ ಸಾಧಿಸಿದ ಕವಿ ಎಂದೇ ಪ್ರಸಿದ್ಧರಾಗಿರ್ತಕ್ಕಂಥವ್ರು ಇವರು. ಯಾವುದು? ನವೋದಯ ಮತ್ತು ನವ್ಯ ಮಾರ್ಗಗಳ ಸಮನ್ವಯ ಸಾಧಿಸಿದ ಕವಿ ಎಂದು ಬಹಳ ಪ್ರಸಿದ್ಧಿಯನ್ನ ಪಡೆದಿರತಕ್ಕಂತಹ ಕವಿಗಳು. ಹಲವಾರು ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಹಲವಾರು ಕವನ ಸಂಕಲನ ಮುಖಾಂತರವಾಗಿ ಕೊಡುಗೆ ಕೊಟ್ಟಿರ್ತಕ್ಕಂಥದ್ದನ್ನು ಕೂಡ ನಾವು ಗುರುತಿಸ್ತೀವಿ ಮಕ್ಕಳೇ. ಅವುಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥವು ಯಾವುವು ಅಂದ್ರೆ ಆಕಾಶಬುಟ್ಟಿ, ಭಾವಜೀವಿ, ಮಧುಚಂದ್ರ, ದೀಪದಾರಿ, ಮಣ್ಣಿನ ಮೆರವಣಿಗೆ, ನೆಲಮುಗಿಲು, ಕಾವ್ಯಾಕ್ಷಿ, ಚಿರಂತನ ದಾಹ. ಮತ್ತೊಮ್ಮೆ ಆಕಾಶಬುಟ್ಟಿ, ಭಾವಜೀವಿ, ಮಧುಚಂದ್ರ, ದೀಪದಾರಿ, ಮಣ್ಣಿನ ಮೆರವಣಿಗೆ, ನೆಲಮುಗಿಲು, ಕಾವ್ಯಾಕ್ಷಿ, ಚಿರಂತನ ದಾಹ ಇವಿಷ್ಟು ಬರೆದಿರತಕ್ಕಂತಹ ಪ್ರಮುಖ ಕವನ ಸಂಕಲನಗಳು. ಇಷ್ಟೆಲ್ಲ ಸಾಹಿತ್ಯ ಕೃಷಿಯನ್ನು ಮಾಡಿರ್ತಕ್ಕಂತಹ ಇವರಿಗೆ ಹಲವು ಪ್ರಶಸ್ತಿ ಬಂದಿರತಕ್ಕಂಥದ್ದನ್ನು ಕೂಡ ನಾವು ಗುರುತಿಸ್ತೀವಿ. ಅದರಲ್ಲಿ ಯಾವಪ್ಪ ಅಂದ್ರೆ ಕರ್ನಾಟಕ ಅಕಾಡೆಮಿ ಗೌರವ ಪ್ರಶಸ್ತಿ ಬಂದಿದೆ. ಕರ್ನಾಟಕ ಅಕಾಡೆಮಿಯ ಗೌರವ ಪ್ರಶಸ್ತಿ ಬಂದಿದೆ. ಜೊತೆಗೆ 1981ರಲ್ಲಿ ಜೀವಧ್ವನಿ 1981ರಲ್ಲಿ ಜೀವಧ್ವನಿ ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿರತಕ್ಕಂಥದ್ದನ್ನು ಕೂಡ ನಾವು ಗುರುತಿಸ್ತೇವೆ ಮಕ್ಕಳೇ. ಜೊತೆಗೆ 1996ರಲ್ಲಿ ಹಾಸನದಲ್ಲಿ ನಡೆದ 65ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನ ಕೂಡ ಇವರು ನಮ್ಮ ಚೆನ್ನವೀರ ಕಣವಿಯವರು ಕೂಡ ವಹಿಸುತ್ತಾರೆ. ಎಷ್ಟರಲ್ಲಿ? 1996ರಲ್ಲಿ ಹಾಸನದಲ್ಲಿ ನಡೆದಂತಹ 65ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ನಮ್ಮ ಚೆನ್ನವೀರ ಕಣವಿಯವರು ವಹಿಸಿರ್ತಾರೆ ಅಂತಕ್ಕಂತಹ ಮಾಹಿತಿ ನಮಗೆ ತಿಳಿದು ಬರ್ತದೆ ಮಕ್ಕಳೇ. ಜೊತೆ ಹಾಗಾದರೆ ಪ್ರಸ್ತುತ ಗೆಳೆತನತಕ್ಕಂಥ ಪದ್ಯಭಾಗವನ್ನು ಯಾವ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಅಂದ್ರೆ ಇವರೇ ಬರೆದಿರತಕ್ಕಂತಹ ಮಕ್ಕಳೇ ಆಕಾಶ ಬುಟ್ಟಿ ಅಂತಕ್ಕಂತಹ ಕವನ ಸಂಕಲನದಿಂದ ಪ್ರಸ್ತುತ ಪದ್ಯಭಾಗವನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಇದಿಷ್ಟು ನಮ್ಮ ಕವಿಗಳಾಗಿರ್ತಕ್ಕಂತಹ ಚೆನ್ನವೀರ ಕಣವಿಯವರ ಪರಿಚಯ. ಚೆನ್ನವೀರ ಕಣವಿಯವರು 1928ರಲ್ಲಿ ಗದಗ ಜಿಲ್ಲೆಯ ಹೊಂಬಳ ಅಂತಕ್ಕಂತಹ ಪ್ರದೇಶದಲ್ಲಿ ಜನಿಸ್ತಾರೆ. ನವೋದಯ ಮತ್ತು ನವ್ಯ ಮಾರ್ಗಗಳ ಸಮನ್ವಯ ಸಾಧಿಸಿದ ಕವಿಯಾದ ಇವರು ಹಲವಾರು ಕವನ ಸಂಕಲನಗಳನ್ನು ರಚಿಸಿದ್ದು ಅವುಗಳಲ್ಲಿ ಆಕಾಶಬುಟ್ಟಿ, ಭಾವಜೀವಿ, ಮಧುಚಂದ್ರ, ದೀಪದಾರಿ, ಮಣ್ಣಿನ ಮೆರವಣಿಗೆ, ನೆಲಮುಗಿಲು, ಕಾವ್ಯಾಕ್ಷಿ, ಚಿರಂತನ ದಾಹ ಮುಂತಾದ ಕವನ ಸಂಕಲನ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ. ಜೊತೆಗೆ ಹಲವು ಪ್ರಶಸ್ತಿ ಬಂದಿರೋದನ್ನು ಕೂಡ ನಾವು ಕಾಣ್ತೀವಿ. ಅದರಲ್ಲಿ ಕರ್ನಾಟಕ ಅಕಾಡೆಮಿ ಗೌರವ ಪ್ರಶಸ್ತಿ 1981ರಲ್ಲಿ ಜೀವಧ್ವನಿ ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಲಭಿಸಿದೆ ಅಂತಕ್ಕಂಥ ಮಾಹಿತಿ ನಮಗೆ ಲಭ್ಯವಾಗುತ್ತೆ. ಜೊತೆಗೆ 1946ರಲ್ಲಿ ಹಾಸನದಲ್ಲಿ ನಡೆದಂತಹ 65ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ಇವರು ವಹಿಸಿರ್ತಾರೆ. ಇದಿಷ್ಟು ಇವರ ಪರಿಚಯ. ಹಾಗಾದರೆ ಪ್ರಸ್ತುತ ಪದ್ಯಭಾಗವನ್ನು ಯಾವ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ? ಆಕಾಶಬುಟ್ಟಿ ಅಂತಕ್ಕಂತಹ ಒಂದು ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ. ಹಾಗಾದರೆ ಪ್ರಸ್ತುತ ಪದ್ಯದ ಆಶಯ ಭಾವ ಏನಿದೆ, ಆಶಯ ಅಂತಕ್ಕಂಥದ್ದು ಏನಿದೆ, ಯಾಕಾಗಿ ಯಾವ ಒಂದು ಕಾರಣಕ್ಕಾಗಿ ಪ್ರಸ್ತುತ ಪದ್ಯವನ್ನು ನಿಮಗೆ ಇಟ್ಟಿದ್ದಾರೆ ಅನ್ನೋದನ್ನು ತಿಳ್ಕೊಬೇಕಲ್ವಾ? ನೋಡ್ಕೊಳ್ಳಿ, ನಿಮ್ಮ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ, ಓದ್ತೀನಿ. ಕವನದಲ್ಲಿ ಆಶಯ ಭಾವ, ಕವನದಲ್ಲಿ ಗೆಳೆತನ, ಅದರ ಸವಿ, ಮಹತ್ವ ಹಾಗೂ ಅನ್ಯೂನ್ಯತೆಯ ಬಗ್ಗೆ ತಾತ್ವಿಕ ನೆಲೆಯಲ್ಲಿ ಪ್ರಸ್ತಾಪಿಸಿದ್ದಾರೆ.
ಗೆಳೆತನಕ್ಕೆ ಪೌರಾಣಿಕ, ಐತಿಹಾಸಿಕ ಹಾಗೂ ಸಮಕಾಲೀನ ಬದುಕಿನಲ್ಲಿ ಮಿಗಿಲಾದ ಸ್ಥಾನಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಆಧುನಿಕ ಪ್ರಪಂಚದಲ್ಲಿ ಗೆಳೆತನ ವೈಯಕ್ತಿಕ ನೆಲೆಯಿಂದ ವಿಶ್ವ ಸಾಮರಸ್ಯದ ನೆಲೆಗೆ ಧಾವಿಸುತ್ತಿರುವ ಸಂದರ್ಭದಲ್ಲಿ ಈ ಕವಿತೆ ಮಹತ್ವವನ್ನ ಪಡೆದಿದೆ. ಇದೇ ಕವಿತೆಯ ಆಂತರ್ಯ ಭಾವ. ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ ಮಕ್ಕಳೇ. ಇನ್ನ ಪದ್ಯದ ಪ್ರವೇಶಕ್ಕೆ ಬರ್ತೀನಿ. ಪುಸ್ತಕವನ್ನು ಓಪನ್ ಮಾಡಿ ಪದ್ಯದ ಒಂದು ಆರಂಭದಲ್ಲಿ ಇದೇ ಪ್ರವೇಶ ಅನ್ನೋದು ಮಕ್ಕಳನ್ನು ನೋಡ್ಕೊಳ್ಳಿ. ಆಧುನಿಕ ಕಾವ್ಯದಲ್ಲಿ ಕವಿಯ ದೃಷ್ಟಿಕೋನ ಬಹಳ ವಿಸ್ತಾರವನ್ನ ಪಡೆದುಕೊಂಡಿದೆ. ಕವಿ ಸಾಹಿತ್ಯದ ಕಟ್ಟುಪಾಡುಗಳಿಂದ ಹೊರಬಂದು ಸ್ವಚ್ಛಂದ ಹರಿವಿನ ಪ್ರವಾಹದಲ್ಲಿ ಕಂಡಿದ್ದೆಲ್ಲವನ್ನು ನವನವೋನ್ಮೇಷ ಶಾಲಿನಿಯನ್ನಾಗಿಸಿ ಹೊಸ ಹುಟ್ಟಿಗೆ ಕಾರಣನಾಗಿದ್ದಾನೆ. ಈ ಕಾವ್ಯ ಪರಂಪರೆಯಲ್ಲಿ ಬಂದ ಕವಿಗಳಲ್ಲಿ ಚೆನ್ನವೀರ ಕಣವಿಯವರು ಒಬ್ಬರು. ಇಂದು ಇಡೀ ಜಗತ್ತು ಭಯ, ಆತಂಕ, ಭಯೋತ್ಪಾದನೆಯ ಕರಿನೆರಳಿಗೆ ಸಿಲುಕಿ ನರಳುತ್ತಿದೆ. ವಿಶ್ವವನ್ನೆಲ್ಲ ಒಗ್ಗೂಡಿಸಲು ಇರುವ ಏಕಮಾತ್ರ ಸಾಧನ ಸ್ನೇಹ ಸಂಬಂಧಗಳು ಮಾತ್ರ. ಗೆಳೆತನವು ಪ್ರತಿಯೊಬ್ಬ ಮಾನವನ ಹೃದಯದ ಮಿಡಿತವಾಗಿದೆ. ಜನ್ಮ ನೀಡಿದ ತಂದೆ ತಾಯಿಯರನ್ನ ಮೀರಿಸಿದ ಬಾಂಧವ್ಯ ಗೆಳೆತನ. ಇದಕ್ಕೆ ಪುರಾಣ ಇತಿಹಾಸಗಳ ಹಿನ್ನೆಲೆ ಇದೆ. ಕೃಷ್ಣ ಸುಧಾಮ, ಕರ್ಣ ದುರ್ಯೋಧನ, ಚಂದನದಾಸ, ಅಮಾತ್ಯ ರಾಕ್ಷಸರ ನಿದರ್ಶನಗಳು ಪುರಾಣ ಇತಿಹಾಸದ್ದು ಹಾಗೂ ವೈಯಕ್ತಿಕ ಬದುಕಿನ ಪ್ರತಿಬಿಂಬಗಳಾಗಿವೆ. ಗೆಳೆತನಕ್ಕೆ ಮೇಲು ಕೀಳುಗಳಾಗಲಿ, ಹೆಣ್ಣು ಗಂಡೆಂಬ ತಾರತಮ್ಯವಾಗಲಿ ಇಲ್ಲ. ಸ್ನೇಹ ಬಾಂಧವ್ಯಗಳು ವೈಯಕ್ತಿಕ ನೆಲೆಗಟ್ಟನ್ನ ಮೀರಿ ವಿಶ್ವವನ್ನೇ ಒಗ್ಗೂಡಿಸುವ ಏಕ ಮಂತ್ರವಾಗಿದೆ. ಮಕ್ಕಳೇ, ನಿಮಗೆ ಏನು ಒಂದು ಉದಾಹರಣೆ ಕೊಟ್ಟು ಆ ಉದಾಹರಣೆಗಳು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಜೊತೆಗೆ ಗೆಳೆತನ ಅಂತಕ್ಕಂಥದ್ದು ಯಾವ ರೀತಿಯಾಗಿ ವಿಶ್ವವನ್ನೇ ಒಗ್ಗೂಡಿಸ್ತಕ್ಕಂತಹ ಏಕ ಮಂತ್ರ ಅಂತಕ್ಕಂಥದ್ದು ಆಗಿದೆ, ಎಷ್ಟು ಮಟ್ಟಿಗೆ ಪ್ರಸಿದ್ಧಿಯನ್ನು ಪಡೆದಿದೆ ಅನ್ನೋದನ್ನು ಕೂಡ ಇಲ್ಲಿ ಬಹಳ ಚೆನ್ನಾಗಿ ಪ್ರವೇಶದ ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ಪದ್ಯ ಭಾಗದಲ್ಲಿ ಚೆನ್ನವೀರ ಕಣವಿಯವರು ಏನೆಲ್ಲ ಹೇಳ್ತಾ ಹೋಗಿದ್ದಾರೆ, ಯಾವ ರೀತಿಯಾಗಿದೆ ಗೆಳೆತನ ಅನ್ನೋದ್ರ ಬಗ್ಗೆ ತಿಳ್ಕೊಂಡ ಮಕ್ಕಳೇ ಒಂದೆರಡು ನಿಮಿಷಗಳ ಕಾಲಾವಕಾಶ ಕೊಡ್ತಾ ಇದ್ದೀನಿ. ನೀವು ಸ್ವಲ್ಪ ಓದ್ಕೊಳ್ಳಿ ಮಕ್ಕಳೇ, ತದನಂತರದಲ್ಲಿ ವಿವರಣೆಯನ್ನ ಮಾಡ್ತೀನಿ.
ಮಕ್ಕಳೇ ನೋಡ್ಕೊಳ್ಳಿ. ಮಕ್ಕಳೇ ನೋಡ್ಕೊಳ್ಳಿ, ಈ ಪದ್ಯದ ವಿವರಣೆ ಏನಿದೆ ಅನ್ನೋದನ್ನ ನಾವು ಗಮನಿಸೋಣ. ಈಗ ಗೆಳೆತನದ ಸುವಿಶಾಲ ಆಲದಡಿ ಪಸರಿಸಿಹ ತನ್ನೆಲ್ಲರ ತಂಪಿನಲ್ಲಿ ತಂಗಿರುವುದು ಜೀವನದನಂತ ದುರ್ಬರ ಬವಣೆ ನೋವುಗಳ ಕಾವುಗಳ ಮೌನದಲ್ಲಿ ನುಂಗಿರುವೆನು. ಗೆಳೆತನವೇ ಇಹಲೋಕಕ್ಕಿರುವ ಅಮೃತ, ಅದನ್ನುಳಿದರೇನಿಹುದು ಜೀವನ. ಎಷ್ಟು ಸೊಗಸಾಗಿರ್ತಕ್ಕಂತಹ ಒಂದು ಪದ್ಯಭಾಗ, ನಮ್ಮ ಕಣವೆಯವರು ಬರೆದಿರ್ತಕ್ಕಂತಹ ಒಂದು ಪದ್ಯಭಾಗ ಅಲ್ವಾ ಮಕ್ಕಳೇ? ನೋಡಿ, ಗೆಳೆತನ ಅಂತಕ್ಕಂಥದ್ದು ವಿಶಾಲವಾಗಿರ್ತಕ್ಕಂಥ ಪದ್ಯದಲ್ಲಿ ಹೇಳಿದರೆ, ಗೆಳೆತನದ ಸುವಿಶಾಲ ಆಳದಡಿ ಪಸರಿಸಿಹ ತಣ್ಣಿನ ತಂಪಿನಲ್ಲಿ ಬದುಕಿವನು. ಮಕ್ಕಳೇ, ಆಳವಾದ ಗೊತ್ತು ನಿಮಗೆ ಅಲ್ವಾ? ತುಂಬಾ ಬೃಹದಾಕಾರವಾಗಿ ಬೆಳೀತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ, ದೊಡ್ಡದಾಗಿ ಬೆಳೀತಕ್ಕಂಥದ್ದು ಒಂದು ವಿಶಾಲ ಆಲದ ಮರ. ಆಲದ ಮರ ಹೆಂಗಿರ್ತಂದ್ರೆ ತುಂಬಾ ವಿಶಾಲವಾಗಿರುತ್ತೆ, ಜೊತೆಗೆ ಅದರ ನೆರಳು ಕೂಡ ಬಹಳ ಇಂಪಾಗಿರುತ್ತೆ. ಎಷ್ಟು ಸೊಗಸಾಗಿ ಆ ಮರದಲ್ಲಿ ಎಷ್ಟೇ ನೀವು ಬಿಸಿಲೋಗಿ ಕಷ್ಟಪಟ್ಟು ಕೆಲಸ ಮಾಡಿ ಹೊರದಲ್ಲಿ ದುಡಿದು ಆ ಮರದ ನೆರಳಿನಲ್ಲಿ ಸ್ವಲ್ಪ ಹಾಗೆ ಕುತ್ಕೊಂಡ್ರೆ ಜೊತೆಗೆ ನಿಮ್ಮ ಸುಸ್ತು ಆಯಾಸ ಅಂತಕ್ಕಂಥದ್ದು ಎಲ್ಲೋ ಒಂದು ಕಡೆ ಹೋಯ್ತೇನಪ್ಪ ಅನ್ನುವಷ್ಟು ಮಟ್ಟಿಗೆ ಒಂದು ರಿಲ್ಯಾಕ್ಸ್ ಆಗುತ್ತೆ. ಆದ್ರೆ ಸಮಾಧಾನ ಅಂತಕ್ಕಂಥದ್ದು ಆ ಒಂದು ಮರ ನೀಡುತ್ತೆ. ಅಂದ್ರೆ ಮರದಡಿಯಲ್ಲಿ ಕುತ್ಕೊಳ್ಳೋ ಸಂದರ್ಭದಲ್ಲಿ ಆ ಮರದಿಂದ ಬೀಸ್ತಕ್ಕಂಥ ಗಾಳಿ ಇರುತ್ತಲ್ಲ, ತಣ್ಣನೆ ಗಾಳಿ ಇದೆಯಲ್ಲ, ಒಂದು ರೀತಿಯಾಗಿ ಹಿತಕರವಾಗಿರ್ತಕ್ಕಂಥ ಅನುಭವವನ್ನು ನೀಡುತ್ತೆ. ಒಂದು ರೀತಿಯಾಗಿ ದೇಹ ಅಂತಕ್ಕಂಥದ್ದು ದೊಡ್ಡದಿದ್ರೂ ಕೂಡ ಆ ದೇಹಕ್ಕೆ ಎಲ್ಲೋ ಒಂದು ಕಡೆ ಸಮಾಧಾನ ಅಂತಕ್ಕಂಥದ್ದು ಬರುತ್ತೆ. ಜೊತೆಗೆ ನೀವು ನಿದ್ದೆಯನ್ನ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟು ಮಲಗಿದ್ರೆ ತುಂಬಾ ಸೊಗಸಾಗಿ ನಿದ್ದೆ ಅಂತಕ್ಕಂಥದ್ದು ಆ ಒಂದು ಮರದ ಅಡಿಯಲ್ಲಿ ಬರುತ್ತೆ. ಅಂತಹ ಒಂದು ಮರ ಆಲದ ಮರ ಅಂತಕ್ಕಂಥದ್ದು. ಸೊ ಅದೇ ರೀತಿಯಾಗಿ ಇರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಗೆಳೆತನ ಅಂತಕ್ಕಂಥದ್ದು. ಆಲದ ಮರದ ರೀತಿಯಾಗಿ ಇರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಗೆಳೆತನ ಅಂತಕ್ಕಂಥದ್ದು. ಇದು ಕೂಡ ಗೆಳೆತನ ಅಂತಕ್ಕಂಥದ್ದು ಸುವಿಶಾಲವಾಗಿ ಎಲ್ಲ ವಿಸ್ತಾರವಾಗಿ ಹರಡಿರ್ತಕ್ಕಂತಹ ಆಲದ ಮರದ ರೀತಿಯಲ್ಲಿ ಇರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಈ ಗೆಳೆತನ ಅಂತಕ್ಕಂಥದ್ದು. ನಮ್ಮ ಕವಿಗಳು ಹೇಳ್ತಾರೆ, ನಾನು ಈ ಗೆಳೆತನ ಅಂತಕ್ಕಂತಹ ಸುವಿಶಾಲ ಆಲದ ಮರದ ಅಡಿಯಲ್ಲಿ ತಂಗಿದ್ದೀನಿ, ವಿಶ್ರಮಿಸ್ತಾ ಇದ್ದೀನಿ ಅಂತೇಳಿ. ಸೊ ಬಹುಶಃ ಗೆಳೆತನವನ್ನ ಮಾಡದೇ ಇರತಕ್ಕಂಥವ್ರು ಪ್ರಪಂಚದಲ್ಲಿ ಯಾರು ಕೂಡ ಇಲ್ಲ. ಪ್ರತಿಯೊಬ್ಬರೂ ಕೂಡ ಗೆಳೆತನವನ್ನ ಮಾಡೇ ಮಾಡ್ತಾರೆ, ಸ್ನೇಹ ಸಂಪಾದನೆಯನ್ನ ಮಾಡೇ ಮಾಡಿರ್ತಾರೆ. ಅದು ಇದು ಗಂಡ ಮಕ್ಕಳ ಜೊತೆ ಆಗಿರ್ಬೋದು, ಹೆಣ್ಮಕ್ಳ ಜೊತೆ ಆಗಿರ್ಬೋದು. ಸ್ನೇಹಕ್ಕೆ ಲಿಂಗ ಭೇದ ಅಂತಕ್ಕಂಥದ್ದು ಇಲ್ಲ, ಜೊತೆಗೆ ವಯಸ್ಸಿನ ಭೇದ ಅಂತಕ್ಕಂಥದ್ದು ಕೂಡ ಖಂಡಿತವಾಗಲೂ ಇಲ್ಲ. ಎಷ್ಟೇ ನಮ್ಮಿಂದ ದೊಡ್ಡರಾಗಿರ್ಬೋದು ಅಥವಾ ನಮ್ಮಿಂದ ಚಿಕ್ಕವರಾಗಿರ್ಬೋದು, ಅಥವಾ ಗಂಡು ಮಕ್ಕಳ ಜೊತೆ ಆಗಿರ್ಬೋದು, ಹೆಣ್ಮಕ್ಳ ಜೊತೆ ಆಗಿರ್ಬೋದು, ಯಾರ ಜೊತೆಗೂ ಕೂಡ ಮಾಡಬಹುದು. ಅಲ್ಲಿ ನಿಷ್ಕಲ್ಮಶವಾಗಿರ್ತಕ್ಕಂತಹ ಒಂದು
ಒಂದು ಸ್ನೇಹ ಅಂತಕ್ಕಂಥದ್ದು ಆ ಒಂದು ಗೆಳೆತನದಲ್ಲಿ ಇರುತ್ತೆ ಮಕ್ಕಳೇ. ನೋಡಿ, ತಣ್ಣೆಲ ತಂಪಿನಲ್ಲಿ ತಂಗಿರುವೆನು, ಜೀವನದ ಅನಂತ ಬರ್ಬರ ನೋವುಗಳ ಹವಣೆ ನೋವುಗಳ ಕಾವುಗಳ ಮೌನದಲ್ಲಿ ನುಂಗಿರುವರು. ನೋಡ್ರಿ, ಈ ಒಂದು ಗೆಳೆತನವೆಂಬ ಆಲದ ಮರದ ಅಡಿಯಲ್ಲಿ ನಾನು ತಂಗಿದ್ದೀನಿ ಅಂತಂದಾಗ ಆ ಒಂದು ಗೆಳೆತನದ ಒಂದು ಬಳಗ ಅಂತಕ್ಕಂಥದ್ದು ಏನಿದೆ ತುಂಬಾ ದೊಡ್ಡದಾಗಿದೆ. ಆ ಗೆಳೆತನದ ಒಂದು ಬಳಗದ ಅಡಿಯಲ್ಲಿ ಬಂದಿಯಾಗಿರ್ತಕ್ಕಂತಹ ನನ್ನ ಜೀವನದಲ್ಲಿ ಬಂದಂತಹ ಅನೇಕ, ನೋಡ್ರಿ, ಜೀವನದ ಅನಂತ ಅಂದ್ರೆ ಅನೇಕ ಅಂತ ನನ್ನ ಜೀವನದಲ್ಲಿ ಬಂದಂತಹ ಅನೇಕವಾಗಿರ್ತಕ್ಕಂತಹ ಬರ್ಬರ ಅಂದ್ರೆ ಅನೇಕ ತುಂಬಾ ಕಷ್ಟಕರವಾಗಿರ್ತಕ್ಕಂತಹ ಭಾವನೆಗಳನ್ನ, ನೋವುಗಳಂದ್ರೆ ಜೀವನದ ನೋವುಗಳನ್ನ, ದುಃಖಗಳನ್ನ, ಜೊತೆಗೆ ಕಾವುಗಳನ್ನ, ಅಂದ್ರೆ ತಮ್ಮ ಒಂದು ಜೀವನದ ಮೇಲೆ ಪೆಟ್ಟು ಕೊಡ್ತಾರೆ ಅಂತ ಹೇಳ್ತೀವಲ್ಲ. ಸೊ ಆ ರೀತಿಯಾಗಿ ನನ್ನ ಜೀವನದಲ್ಲಿ ಬಂದಿರತಕ್ಕಂಥ ಅನೇಕ ಕಷ್ಟಗಳನ್ನ, ನೋವುಗಳನ್ನ, ದುಃಖಗಳನ್ನ ಮೌನದಲ್ಲಿ ಸುಮ್ಮನೆ ಮೌನವಾಗಿ ಎಲ್ಲವನ್ನೂ ಕೂಡ ನುಂಗಿಕೊಂಡು ನಾನು ಒಬ್ಬನೇ ಅನುಭವಿಸ್ತಾ ಇದ್ದೆ. ಸೊ ಮೌನದಲ್ಲಿ ನುಂಗಿರುವೇನು. ಸೊ ಅಂತಹ ನೋವುಗಳನ್ನ ನಾನು ನುಂಗಿದ್ದೀನಿ. ಯಾಕೆಂದ್ರೆ ಅದಕ್ಕೆ ನನ್ನ ನೋವುಗಳಿಗೆ, ಕಷ್ಟಗಳಿಗೆ, ದುಃಖಗಳಿಗೆ ಆ ಗೆಳೆತನ ಅಂತಕ್ಕಂತಹ ವಿಶಾಲವಾದಂತಹ ಮರ ಆಶ್ರಯ ಕೊಟ್ಟಿದೆ. ಅಂದ್ರೆ ನನ್ನಲ್ಲಿ ಜೀವನದಲ್ಲಿ ಎಷ್ಟೇ ನೋವುಗಳು, ದುಃಖಗಳು ಬಂದರೂ ಕೂಡ ಆ ಗೆಳೆತನದ ವಿಶಾಲವಾದ ಮರ ತಂಪು ಹೇಗೆ ಕೊಡುತ್ತೋ, ಸೊ ಆ ರೀತಿಯಾಗಿ ಆ ಒಂದು ಗೆಳೆತನದ ಮುಖಾಂತರವಾಗಿ ಅಂತ ನನ್ನ ನೋವುಗಳಿಗೆ, ದುಃಖದ ಭಾವನೆಗಳಿಗೆ, ದುಃಖಗಳಿಗೆ, ಕಷ್ಟಗಳಿಗೆ ಒಂದು ಪರಿಹಾರ ಅಂತಕ್ಕಂಥದ್ದು ಆಲದ ಮರದ ರೀತಿಯಲ್ಲಿ ತಂಪು ಅಂತಕ್ಕಂಥದ್ದು, ಅಥವಾ ನನ್ನ ಕಷ್ಟಗಳಿಗೆ, ಸಮಸ್ಯೆಗಳಿಗೆ ಪರಿಹಾರ ಅಂತಕ್ಕಂಥದ್ದು, ದುಃಖದ ನಿವಾರಣೆ ಅಂತಕ್ಕಂಥದ್ದು, ಸಮಸ್ಯೆಗೆ ಉತ್ತರ ಅಂತಕ್ಕಂಥದ್ದು ಆ ಒಂದು ಗೆಳೆತನದ ಮರದಲ್ಲಿ ಸಿಗುತ್ತೆ ಅಂತಕ್ಕಂತಹ ಒಂದು ಅಭಿಪ್ರಾಯವನ್ನು ನಮ್ಮ ಲೇಖಕರು, ನಮ್ಮ ಕವಿಗಳು ವ್ಯಕ್ತಪಡಿಸ್ತಾ ಇದ್ದಾರೆ. ಗೆಳೆತನವೇ ಇಹಲೋಕಕ್ಕಿರುವ ಅಮೃತ, ಅದರೊಳಿದರೇನು ಎಂಬುದು ಜೀವನ್ಮೃತ. ಜೀವನ್ಮೃತ ಅಂದರೆ ಬದುಕಿದ್ದು ಸತ್ತಂತೆ ಅಂತ. ಜೀವನ್ಮೃತ ಅಲ್ವಾ? ಜೀವನ್ಮೃತ ಅಂತಂದ್ರೆ ಬದುಕಿದ್ದು ಸತ್ತಂತಿರುವ. ಬದುಕಿದ್ದು ಸತ್ತಂತಿರುವಂತಕ್ಕಂತಹ ಒಂದು ಅರ್ಥ ಬರ್ತದೆ ಮಕ್ಕಳೇ. ಗೆಳೆತನ ಯಥಾಲೋಕಕ್ಕಿರುವ ಅಮೃತ. ಮಕ್ಕಳೇ, ಅಮೃತ ಗೊತ್ತಿದೆ ನಿಮ್ಗೆ? ಅಮೃತ ಎಲ್ಲಿ ಸಿಕ್ತು? ಎಲ್ಲಿ ಸಿಕ್ತು? ಅಮೃತ ಅಂತಕ್ಕಂಥದ್ದು ಮನುಷ್ಯರಿಗೆ ಸಾವಿಲ್ಲದಂತೆ ಮಾಡ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಅಮೃತ ಅಂತಕ್ಕಂಥದ್ದು. ಆ ಒಂದು ಅಮೃತವನ್ನ ದೇವತೆಗಳೆಲ್ಲರೂ ಕೂಡ ಕುಡಿದಿದ್ದಾರೆ ಅನ್ನೋದು ಗೊತ್ತಿದೆ ನಮಗೆ ಅಲ್ವಾ? ಈ ಅಮೃತವನ್ನ ಎಲ್ಲಿ ಸಿಕ್ತು? ಸಮುದ್ರದಲ್ಲಿ ಸಿಕ್ತು. ಅಂತಹ ಒಂದು ಸಮುದ್ರದಲ್ಲಿ ಸಿಕ್ಕತಕ್ಕಂತಹ ಒಂದು ಅಮೃತವನ್ನ ಪಡ್ಕೊಳ್ಳಿಕ್ಕೆ ರಾಕ್ಷಸರು ಒಂದು ಕಡೆ, ಮತ್ತೊಂದು ಕಡೆ ದೇವತೆಗಳು ಒಂದು ಏನೋ ವಾಸಕೆ ತಕ್ಕಂಥ ಸರ್ಪವನ್ನ ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಬೆಟ್ಟಕ್ಕೆ ಸುತ್ಕೊಂಡ್ಬಿಟ್ಟು ಆ ಸಮುದ್ರವನ್ನ ಮಥನ ಮಾಡ್ತಾರೆ. ಕತೆ ಗೊತ್ತಿದೆ ನಮ್ಮೆಲ್ಲರೂ ಕೂಡ. ಸಮುದ್ರವನ್ನ ಮಥನ ಮಾಡ್ತಂತ ಸಂದರ್ಭದಲ್ಲಿ ಹಲವಾರು ವಸ್ತುಗಳು ಬರ್ತವೆ. ಪ್ರಾರಂಭದಲ್ಲಿ ವಿಷ ಬರುತ್ತೆ. ವಿಷವನ್ನ ಶಿವ ಕೊಡ್ತಾನೆ. ಶಿವ ಕೊಡುದು ಅದನ್ನು ನುಂಗ್ತಾರೆ. ಗಂಡನಿರುತ್ತೆ. ಅವಾಗ ನಂಜುಂಡೇಶ್ವರ ವಿಷಕಂಠ ಅಂತಕ್ಕಂಥ ಹೆಸರು ಶಿವನಿಗೆ ಬರುತ್ತೆ. ಅಂತ ಒಂದು ಸಮುದ್ರವನ್ನ ಮಥನ ಮಾಡ್ತಕ್ಕಂಥ ಒಂದು ಬೆಟ್ಟವನ್ನ ಸಾಕ್ಷಾತ್ ವಿಷ್ಣು ಪರಮಾತ್ಮನೇ ಒಂದು ಆಮೆಯ ರೂಪದಲ್ಲಿ ಬಂದ ಬೆಟ್ಟವನ್ನು ತನ್ನ ಒಂದು ಹೆಗಲ ಮೇಲೆ, ಭುಜದ ಮೇಲೆ ಹೊತ್ಕೊಂಡಿರ್ತಾನೆ ಅನ್ನೋದು ನಮಗೆ ಗೊತ್ತಿದೆ. ಜೊತೆಗೆ ಕೊನೆಯದಾಗಿ ಏನ್ ಬರುತ್ತೆ? ಅಮೃತ ಅಂತಕ್ಕಂಥದ್ದು ಬರುತ್ತೆ. ಅಂತಹ ಒಂದು ಅಮೃತವನ್ನ ರಾಕ್ಷಸರು ಮತ್ತು ದೇವತೆಗಳು ನಮಗೆ ಬೇಕು ಅಂತ ಕಿತ್ತಾತಕ್ಕಂಥ ಒಂದು ಸಂದರ್ಭದಲ್ಲಿ ವಿಷ್ಣು ಮೋಹಿನಿ ಅವತಾರದಲ್ಲಿ ಬಂದ್ಬಿಟ್ಟು ದೇವತೆಗಳಿಗೆ ಕುಡಿಸಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಗಮನಿಸಿದ್ವಿ. ಅಂತ ಒಂದು ವಸ್ತು ಯಾವ್ದಪ್ಪ ಅಂದ್ರೆ ಅಮೃತ ಅಂತಕ್ಕಂಥದ್ದು. ಸೊ ಅಮೃತ ಅಂದ್ರೆ ಸಾಯ್ತಕ್ಕಂತಹ ಮನುಷ್ಯನಿಗೆ ಜೀವವನ್ನ ಕೊಡ್ತಕ್ಕಂಥದ್ದು ಮತ್ತು ಶಾಶ್ವತವಾಗಿ ಬದುಕಿರುವಂತೆ ಮಾಡತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಅಮೃತ ಅಂತಕ್ಕಂಥದ್ದು. ಅಂದ್ರೆ ಯಾಕೆ ಅಂದ್ರೆ ಗೆಳತನಕ್ಕೆ ಇಹಲೋಕಕ್ಕಿರುವ ಅಮೃತ. ಹಾಗಾದ್ರೆ ಈ ಅಮೃತದ ಸ್ವರೂಪವಾಗಿ ಇರತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಈ ಗೆಳತನ ಅಂತಕ್ಕಂಥದ್ದು. ಸೊ ಇಹಲೋಕದಲ್ಲಿ, ಭೂಲೋಕದಲ್ಲಿ ಇರ್ತಕ್ಕಂತಹ ಅಮೃತ ಯಾವ್ದಪ್ಪ ಅಂದ್ರೆ ಈ ಗೆಳೆತನ ಅಂತಕ್ಕಂಥದ್ದು.
ಹಾಗಾಗಿ ಗೆಳೆತನ ಅಂತಕ್ಕಂಥದ್ದು ಇವಾಗ ದೇವಲೋಕದಲ್ಲಿ ಅಮೃತ ಅಂತಕ್ಕಂಥದ್ದು ಹೆಂಗೆ ಸಾವಿನಂತೆ ಸಾವನ್ನ ಜಯಿಸಲಿಕ್ಕೆ ಕಾರಣ ಆಗಿದೆಯೋ ಹಂಗೆ ಗೆಳೆತನ ಅಂತಕ್ಕಂಥದ್ದು ಭೂಲೋಕದಲ್ಲಿ ಅಮೃತದ ಸ್ವರೂಪ ಯಾವ್ದಂದ್ರೆ ಈ ಗೆಳೆತನ ಅಂತಕ್ಕಂಥ ಒಂದು ಮಾತನ್ನ ನಮ್ಮ ಕವಿಗಳು ಹೇಳ್ತಾರೆ. ಅಂತಹ ಒಂದು ಅಮೃತದ ಸ್ವರೂಪದಲ್ಲಿರ್ತಕ್ಕಂತಹ ಇಂತಹ ಒಂದು ಗೆಳೆತನವೆಂಬ ವಿಶಾಲವಾದ ಆಲದ ಮರದ ಅಡಿಯಲ್ಲಿ ನಾನು ಬಹಳ ಇಂಪಾಗಿ ಬಹಳ ನೆಮ್ಮದಿಯಾಗಿ ಬದುಕಿದ್ದೀನಿ ಅಂತಕ್ಕಂತಹ ಮಾತನ್ನ ನಮ್ಮ ಕವಿಗಳು ಹೇಳ್ತಾ ಇರ್ತಕ್ಕಂಥದ್ದು. ಸೊ ಅಂತಹ ಗೆಳೆತನದ ಕೊನೆಯಲ್ಲಿ ಇನ್ನೊಂದು ಮಾತನ್ನು ಕೂಡ ಹೇಳ್ತಾರೆ. ಇಂತಹ ಅಮೃತದ ಸ್ವರೂಪವಾಗಿರ್ತಕ್ಕಂತಹ ಗೆಳೆತನದ ಪರಿಚಯ ಇಲ್ಲದವರನ್ನು ನಾವು ಹೇಳ್ತೇವೆ ಏನಂತ ಕರಿತೀವಿ? ಜೀವನದೊಂದು ಕರಿತೀವಿ. ಮಕ್ಕಳೇ 100ಕ್ಕೆ 99.99% ಗೆಳೆತನದಲ್ಲಿ ಇರ್ತಾರೆ. ಇನ್ನು 1% ಎಲ್ಲೋ ಒಂದು ಭಾಗದಲ್ಲಿ ಯಾರ ಸಾಹಸ ಬೇಡ ಬಿಟ್ಟು ಏಕಾಂಗಿಯಾಗಿ ಬದುಕಲಿಕ್ಕೆ ಬಯಸ್ತಾರೆ. ಅಂತವರು ಯಾವ ಗೆಳೆತನಕ್ಕೂ ಬೆಲೆ ಕೊಡಲ್ಲ, ಯಾವ ಇದಕ್ಕೂ ಕೂಡ ಬಂಧುಗಳು ಸಂಬಂಧಗಳು ಬೆಲೆ ಕೊಡಲ್ಲ. ಅಂತವರು ಜೀವನ ಮಟ್ಟದ ರೀತಿಯಲ್ಲಿರ್ತಕ್ಕಂಥವ್ರು ಏನಂದ್ರೆ ಬದುಕಿದ್ದು ಸತ್ತಂತಿರುವವರು ಅಂತ ಅನ್ನೋದನ್ನ ನಮ್ಮ ಕವಿಗಳು ಹೇಳಿರ್ತಕ್ಕಂಥದ್ದು. ಇಲ್ಲಿ ವಂಚನೆ ಇಲ್ಲ ಅಂದ್ರೆ ಇಂತಹ ಒಂದು ಅಮೃತದ ಸ್ವರೂಪದಲ್ಲಿರ್ತಕ್ಕಂತಹ ಗೆಳೆತನದಲ್ಲಿ ಏನಿಲ್ಲ ಏನಿದೆ ಅನ್ನೋದನ್ನ ಇಲ್ಲಿ ಹೇಳಿರ್ತಕ್ಕಂಥ ನಮ್ಮ ಕವಿಗಳು. ಇಲ್ಲಿ ವಂಚನೆ ಇಲ್ಲ, ಇಲ್ಲಿ ವಂಚನೆಯಿಂದ ಚಂಚಲತೆ ಏನಿಲ್ಲ. ಇಲ್ಲಿ ವಂಚನೆ ಇಲ್ಲ ಅಂದ್ರೆ ಯಾರು ಮೋಸ ಮಾಡಬೇಕು, ಅವನು ತಲೆ ಹೊಡಿಬೇಕು, ಅವನು ಸಂಹಾರ ಮಾಡಬೇಕು, ಅವನು ಮಟ್ಟ ಹಾಕಬೇಕು, ಅವನನ್ನು ತುಳಿಬೇಕು, ಈ ತರಹದ ಯಾವುದೇ ಭಾವನೆಗಳು ಈ ಒಂದು ಗೆಳೆತನ ಅಂತಕ್ಕಂತಹ ಒಂದು ಅಮೃತದಲ್ಲಿ ಸ್ನೇಹದಲ್ಲಿ ಅದಕ್ಕೆ ಆಸ್ಪದ ಇಲ್ಲವೇ ಇಲ್ಲ. ತುಂಬಾ ನಿಷ್ಕಲ್ಮಶವಾಗಿರ್ತಕ್ಕಂಥದ್ದು ಎಲ್ಲಿದೆ ಅಂದ್ರೆ ಈ ಗೆಳೆತನದಲ್ಲಿ ಇದೆ. ಹಾಗಾಗಿ ಇಲ್ಲಿ ವಂಚನೆ ಮಾಡತಕ್ಕಂಥದಕ್ಕೆ ಅವಕಾಶನೇ ಇಲ್ಲ. ಜೊತೆಗೆ ಚಂಚಲತೆ ಇದ್ದಿಲ್ಲ. ಚಂಚಲತೆ ನಾವು ಯಾವ್ದಾದ್ರು ಒಂದು ಕೆಲಸ ಮಾಡಬೇಕಾದ್ರೆ ಅಥವಾ ನಾವು ಏನಾದ್ರು ಒಂದು ಗುರಿಯನ್ನು ಇಟ್ಕೊಂಡು ಅದನ್ನು ಸಾಧಿಸಬೇಕು ಅಂತ ಹೊರಟಾಗ ಅಲ್ಲಿ ಚಂಚಲತೆ ಇರಬಾರದು. ಅಂದ್ರೆ ಮನಸ್ಸನ್ನು ಒಂದು ಕಡೆ ಕೇಂದ್ರೀಕರಿಸಿದ್ರೆ ಮನಸ್ಸು ಚಂಚಲ ಹೊರತೋದ್ರೆ ಆ ಒಂದು ಯಶಸ್ಸನ್ನ ಅಥವಾ ಗುರಿಯನ್ನ ಸಾಧಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಬೇಡ ಬೇಡವಾದಂತಹ ವಿಚಾರಗಳು ಸಾಕಷ್ಟು ಬಂದ್ಬಿಟ್ಟು ನಿಮ್ಮ ಮನಸ್ಸನ್ನ ಗೊಂದಲಕ್ಕೀಡು ಮಾಡಿಬಿಟ್ಟು ತಲುಪಬೇಕಾದಂತಹ ಗುರಿಯನ್ನ ತಲುಪಿಸಲಿಕ್ಕೆ ಯಶಸ್ವಿಯಾಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅಂತದ ಒಂದು ಚಂಚಲತೆಗೆ ಈ ಒಂದು ಗೆಳೆತನದಲ್ಲಿ ಅವಕಾಶ ಇಲ್ಲ. ಇನ್ನು ಮೇಲು ಕೀಳೆಂಬ ಭೇದವಿಲ್ಲ. ಗೆಳೆತನದಲ್ಲಿ ಮೇಲು ಬಡವ ಮತ್ತು ಶ್ರೀಮಂತಕ್ಕಂತಹ ಒಂದು ಭೇದ ಭಾವ ಖಂಡಿತವಾಗಲೂ ಕೂಡ ಇಲ್ಲ. ಜೊತೆಗೆ ಅವನ ಆ ಜಾತಿ, ಇವನು ಈ ಜಾತಿ, ಅವನ ಆ ಧರ್ಮ ಅಥವಾ ಇವನು ಈ ಧರ್ಮ ಅಂತಕ್ಕಂಥ ಧರ್ಮ ಭಾವನೆ ಆಗಲಿ, ಜಾತಿ ಭಾವನೆ ಆಗಲಿ ಅಥವಾ ಹಣಕಾಸಿನ ಶ್ರೀಮಂತಿಕೆಯ ಭಾವನೆ ಆಗಲಿ, ಈ ತರದ ಯಾವುದೇ ತರಹದ ಭಾವ ಅಂತಕ್ಕಂಥದ್ದು ಈತ ಒಂದು ಗೆಳೆತನದಲ್ಲಿ ಇಲ್ಲ ಅಂತಕ್ಕಂಥ ಮಾತನ್ನು ನಮ್ಮ ಕವಿಗಳು ಹೇಳ್ತಾ ಇರ್ತಕ್ಕಂಥದ್ದು. ಮೇಲು ಕೀಳೆಂಬ ಭೇದವಿಲ್ಲ, ಅಹಮಿಕೆಯ ನಿಯಮವಿಲ್ಲ. ಅಹಮಿಕೆ ಅಹಮಿಕೆ ಅಂತಂದ್ರೆ ಅಹಂಕಾರ ಅಂತಕ್ಕಂಥ ಒಂದು ಅರ್ಥ ಬರುತ್ತೆ. ಅಹಮಿಕೆ ಅಂತಂದ್ರೆ ಅಹಂಕಾರ. ಗೆಳೆತನದಲ್ಲಿ ನಾನೇ ಮೇಲು, ನಾನೇ ಗ್ರೇಟು, ತಾನೇ ಉತ್ತಮವಾಗಿರ್ತಕ್ಕಂಥದ್ದು ಅಥವಾ ತಾನೇ ಮೇಧಾವಿ, ಈ ತರದ ಭಾವನೆಗಳಿಗೆ ನಮ್ಮ ಈ ಒಂದು ಗೆಳೆತನದಲ್ಲಿ ಖಂಡಿತವಾಗಲೂ ಅವಕಾಶ ಇಲ್ಲವೇ ಇಲ್ಲ. ಆದರೆ ಗೆಳೆತನದಲ್ಲಿ ಎಲ್ಲರೂ ಕೂಡ ಸರಿಸಮನಾಗಿರ್ತಕ್ಕಂಥವ್ರು, ಯಾರು ಕೂಡ ಉತ್ತಮವಾಗಿರ್ತಕ್ಕಂಥ ಮೇಲು ಇಲ್ಲ ಅಥವಾ ಯಾರು ತುಂಬಾ ಕೀಳುಮಟ್ಟದಲ್ಲೇ ಕೀಳತಕ್ಕಂಥ ಭಾವನೆಯನ್ನು ಕೂಡ ಇಲ್ಲ. ಎಲ್ಲರೂ ಕೂಡ ಸಮತಟ್ಟಾಗಿರ್ತಕ್ಕಂಥಂದ್ರೆ ಸರಿ ಸಮಾನರು, ಎಲ್ಲರೂ ಕೂಡ ಒಂದೇ ತಕ್ಕಂಥ ಭಾವನೆ ಈ ಗೆಳೆತನದಲ್ಲಿ ಕಂಡುಬರುತ್ತೆ. ನೇವ ಅಂತಂದ್ರೆ ಕಾರಣ. ನೇವ ಅಂದ್ರೆ ಕಾರಣ ಅಂತಕ್ಕಂಥ ಅರ್ಥ ಬರುತ್ತೆ. ಗುಣವಿಲ್ಲ. ಸಣ್ಣತನ ಸಂಕೋಚ ಮೊದಲಿಲ್ಲ. ಇಲ್ಲ ಜೊತೆಗೆ ಸಣ್ಣತನ ಸಂಕೋಚ ಈ ತರದ ಒಂದು ಭಾವನೆಗಳು ಇಲ್ಲಿ ಅವಕಾಶ ಇಲ್ಲವೇ ಇಲ್ಲ. ಮನೋಭಾವನ ಮನ ಅಂತಂದ್ರೆ ಮನಸ್ಸು ಅಂತಕ್ಕಂಥದ್ದು ತುಂಬಾ ಬಾನಗಳ ಆಕಾಶ ಎಷ್ಟಡಿ ಉದ್ದ ಇದೆ, ಎಷ್ಟಡಿ ಎತ್ತರ ಇದೆ ಅಥವಾ ಅಗಲ ಇದೆ. ಅಗಲ
ಮಿತಿಯೇ ಇಲ್ಲದಂತಹ ಅಪರಿಮಿತ ಯಾವುದು ಆಕಾಶ ಅಂತಕ್ಕಂಥದ್ದು. ಇದಕ್ಕೆ ಪರಿಧಿ ಅಂತಕ್ಕಂಥದ್ದು, ಎಲ್ಲೆ ಅಂತಕ್ಕಂಥದ್ದು, ಗಡಿ ಅಂತಕ್ಕಂಥದ್ದು, ಸೀಮೆ ಅಂತಕ್ಕಂಥದ್ದು ಖಂಡಿತವಾಗಲೂ ಇಲ್ಲವೇ ಇಲ್ಲ. ಅಷ್ಟೊಂದು ವಿಶಾಲವಾಗಿರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಈ ಆಕಾಶ ಅಂತಕ್ಕಂಥದ್ದು. ಹಾಗಾದ್ರೆ ಅದನ್ನ ಹೇಳಿರ್ತಕ್ಕಂಥದ್ದಲ್ಲಿ ಇಂತಹ ಆಕಾಶಕ್ಕೆ ಮನಸ್ಸನ್ನ ನಮ್ಮ ಲೇಖಕರು ಹೇಳ್ತಾರೆ. ಹಾಗಂತಹ ಒಂದು ಆಕಾಶಕ್ಕೆ ಮನಸ್ಸನ್ನು ಹೇಳ್ತಾರೆ. ಸೊ ಮನವು ಭಾನಗಳ. ಸೊ ಮನಸ್ಸು ಅಂತಕ್ಕಂಥದ್ದು ಆಕಾಶದಷ್ಟೇ ವಿಶಾಲವಾಗಿರ್ತಕ್ಕಂಥದ್ದು. ಎದೆ ತಿಳಿಯುವಲ್ಲ, ಎದೆ ಅಂತಕ್ಕಂಥದ್ದು ತಿಳಿಯುವಲ್ಲ, ಬಹಳ ಶುದ್ಧವಾಗಿರ್ತಕ್ಕಂಥದ್ದು, ಪರಿಶುದ್ಧವಾಗಿರ್ತಕ್ಕಂಥದ್ದು, ನಿಷ್ಕಲ್ಮಶವಾಗಿರ್ತಕ್ಕಂಥದ್ದು ಅಂತ ಹೇಳಿ. ಭಾವಶುದ್ಧ ಸ್ಫಟಿಕ ಬೆಳದಿಂಗಳು. ಸ್ಫಟಿಕ ಅನ್ನೋದಲ್ಲ, ಸ್ಫಟಿಕವು ಎಷ್ಟು ನಿಶ್ಚಲವಾಗಿರುತ್ತೆ, ಎಷ್ಟು ನಿಶ್ಚಲವಾಗಿರುತ್ತೆ, ನೋಡ್ಲಿಕ್ಕೆ ಎಷ್ಟು ಆಕರ್ಷಕವಾಗಿರುತ್ತಲ್ವಾ. ಮುಟ್ಟಿದ್ರೆ ಸಾಕಪ್ಪ ಸೋಗುತ್ತೆ, ಮಾಸುತ್ತೆ, ಮುಟ್ಟಿದ್ರೆ ಮಾಸುತ್ತೆ, ಎಲ್ಲ ರೀತಿಯಲ್ಲಿ ಬಹಳ ಪರಿಶುದ್ಧವಾಗಿ ಇರುತ್ತಲ್ಲ. ಸೊ ಆ ರೀತಿಯಾಗಿ ನಮ್ಮ ಮನಸ್ಸು ಅಂತಕ್ಕಂಥದ್ದು ಅಥವಾ ಎದೆ ಅಂತಕ್ಕಂಥದ್ದು ಅಷ್ಟೇ ಸ್ಫಟಿಕವಾದ ರೀತಿಯಲ್ಲಿ ಇರ್ತಕ್ಕಂಥದ್ದು, ಶುದ್ಧವಾಗಿರ್ತಕ್ಕಂಥದ್ದು ಅನ್ನೋದನ್ನ ನಮ್ಮ ಕವಿಗಳು ಹೇಳಿರ್ತಕ್ಕಂಥದ್ದು. ಇನ್ನ ಮುಂದುವರೆದ ಭಾಗದಲ್ಲಿ ಉಪ್ಪಿಗಿಂತಲೂ ರುಚಿಯು ತಾಯಿಗಿಂತಲೂ ಬಂದು ಇಲ್ಲೆಂಬ ಗಾದಂತೆ ಕೇಳಿದನು. ಗೆಳೆತನದ ರುಚಿಯು ಇದಕ್ಕೂ ಮಿಗಿಲಾಗುವುದು ಎಂಬ ಸಾಹಸ ಮಾಡಿ ದೋಷವೇನು. ಮಕ್ಕಳೇ, ನಮ್ಮಲ್ಲಿ ಕನ್ನಡದ ಗಾದೆಯಲ್ಲಿ ಸಾಕಷ್ಟು ಬರ್ತವೆ. ಜನಪದ ಗಾದೆಗಳು, ಜನಪದ ಒಗಟುಗಳು, ಜನಪದ ಲಾವಣಿಗಳು, ಜನಪದ ಕಥೆಗಳು ಸಾಕಷ್ಟು ಸಂಖ್ಯೆ ನಾವು ಕೇಳ್ತೀವಿ. ಸೊ ಅದರಲ್ಲಿ ಒಂದು ಜನಪದ ಪ್ರಕಾರ ಇರತಕ್ಕಂಥದ್ದು ಜನಪದ ಗಾದೆಗಳು. ಸೊ ಗಾದೆಗಳು ಸಾಕಷ್ಟು ಸಂಖ್ಯೆದವೆ ಅಲ್ವಾ. ಗಾದೆಗಳು ನೀವು ಕೇಳ್ತಾ ಬಂದಿರ್ತೀರಿ. ಸಾಮಾನ್ಯವಾಗಿ ನಿಮ್ಮ ತಂದೆ ತಾಯಿಗಳು ಅಥವಾ ನಿಮ್ಮ ಅಜ್ಜಿ ತಾತನ್ನು ಯಥೇಚ್ಛವಾಗಿ ಬಳಸೋದನ್ನ ನಾವು ಕೇಳಿರ್ತೀವಿ ಅಲ್ವಾ. ಮಾಡಿದಣ್ಣ ಮಾರಾಯ, ಆಸೆ ದುಃಖಕ್ಕೆ ಮೂಲ, ಕಾಯಕವೇ ಕೈಲಾಸ. ಸೊ ಈ ರೀತಿಯ ಒಂದಷ್ಟು ಗಾದೆಗಳನ್ನ ನಾವು ಕೇಳಿರ್ತೀವಿ ಅಲ್ವಾ. ಅದೇ ರೀತಿಯಾಗಿ ಒಂದು ಗಾದೆ, ಉಪ್ಪಿಗಿಂತಲೂ ರುಚಿ ಇಲ್ಲ, ತಾಯಿಗಿಂತಲೂ ಒಂದು ಇಲ್ಲ. ಯಾಕಂದ್ರೆ ಉಪ್ಪಿನಷ್ಟು ರುಚಿ ಬೇರೆ ಯಾವ ಒಂದು ಸಾಮಗ್ರಿಯು ಕೂಡ, ವಸ್ತುವು ಕೂಡ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಒಂದು ನಾವು ಅಡಿಗೆಯ ಒಂದು ಸಾಮಗ್ರಿ ತಯಾರಿಸಬೇಕಾದ್ರೆ ಅದಕ್ಕೆ ಉಪ್ಪು ಹಾಕ್ಲೇಬೇಕು. ಅದು ಸಾಂಬಾರ್ಗಾಗಿರ್ಬೋದು ಅಥವಾ ಒಂದು ತಿಂಡಿಗಾಗಿರ್ಬೋದು ಅಲ್ವಾ. ಸೊ ಅದೇ ರೀತಿಯಾಗಿ ಜಗತ್ತಿನಲ್ಲಿ ಅತ್ಯಂತ ಆಪ್ತವಾಗಿರ್ತಕ್ಕಂತಹ, ತುಂಬಾ ಹತ್ತಿರವಾಗಿರ್ತಕ್ಕಂತಹ ನಮ್ಮ ಬಂಧು ಯಾರು ಅಂದ್ರೆ ನಮ್ಮ ತಾಯಿ ಅಂತಕ್ಕಂಥದ್ದು. ಹಣದ ತಾಯಿ, ಹೆತ್ತ ತಾಯಿ, ಹಣದ ಹಡೆದವ ಅಂತ ಕೂಡ ನಾವು ಕರಿತೀವಿ. ಸೊ ಅಂತಹ ಒಂದು ನಮ್ಮ ತುಂಬಾ ಹತ್ತಿರದ ಬಂಧು ಯಾರಪ್ಪ ಅಂದ್ರೆ ತಾಯಿ ಅಂತಕ್ಕಂಥದ್ದು ಅಲ್ವಾ. ಸೊ ಆ ರೀತಿಯಾಗಿ ಉಪ್ಪಿಗಿಂತ ರುಚಿ ಹೇಗಿಲ್ವೋ ಅಲ್ಲಿ ತಾಯಿಗಿಂತ ಬಂಧು ಯಾರು ಇರ್ಲಿಕ್ಕೆ ಸಾಧ್ಯ ಇಲ್ವೋ. ಇಲ್ಲಿ ನಮ್ಮ ಕೈಗಳಿದ್ರೆ ಸ್ವಲ್ಪ ಮಾರ್ಪಡಿಸಿದ್ರೆ ಹೇಗಿರುತ್ತೆ ನಮ್ಮ ಕೈಗಳಿದ್ರೆ, ಉಪ್ಪಿಗಿಂತಲೂ ರುಚಿಯು ತಾಯಿಗಿಂತಲೂ ಬಂದು ಇನ್ನೆಂಬ ಗಾದೆ ನಡೀತಾರೆ. ಸೊ ಆ ಗಾದೆನ ನಾನು ಕೇಳಿದ್ವಿ. ಅದೇ ರೀತಿಯಾಗಿ ಗೆಳೆತನದ ರುಚಿಯು ಇದಕ್ಕೂ ಮಿಗಿಲಾಗುವುದು. ಸೊ ಗೆಳೆತನದ ಶುಚಿ ಮತ್ತು ರುಚಿ, ಗೆಳೆತನದ ಒಂದು ಉಪ್ಪಿನ ರುಚಿ ಹೇಗಿರುತ್ತೋ ಸೊ ಅದೇ ರೀತಿಯಾಗಿ ಗೆಳೆತನದ ರುಚಿ ಕೂಡ ಉಪ್ಪಿಗಿಂತಲೂ ಮಿಗಿಲು ಅಂತ ಮಾಡಿದ್ರೆ ತಪ್ಪೇನು ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ನಮ್ಮ ಓದುಗರಿಗೆ ಮಾಡ್ತಾರೆ. ದೋಷ ಏನಿದೆ, ಅದರಲ್ಲಿ ಏನಾದರೂ ಲೋಪ ಆಗುತ್ತೋ ಅಥವಾ ದೋಷ ಬರುತ್ತೋ ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ನಮ್ಮ ಓದುಗರಿಗೆ ನಮ್ಮ ಕವಿಗಳು ಪ್ರಶ್ನಿಸ್ತಾ ಇದ್ದಾರೆ. ಕಂಡವರೇನು ಬಂದಾರೆ ಪ್ರಿಯದನು, ಗುಂಡವನು ಕಂಡೆನು ಇದರ ಅವನು. ಸೊ ಗೆಳೆತನದ ಸುವಿಶಾಲ ಆರದ ಮರದಡಿಯಲ್ಲಿ ಈ ಗೆಳೆತನದ ಒಂದು ಬಾಂಧವ್ಯದಲ್ಲಿ ಅಥವಾ ಬಂಧದಲ್ಲಿ ಯಾರು ಸಿಲುಕಿಕೊಂಡಿರ್ತಾರೋ ಆ ಗೆಳೆತನದ ಒಂದು ರುಚಿ ಅಂತಕ್ಕಂಥದ್ದು, ಅದರ ಒಂದು ಸ್ವಾದ ಅಂತಕ್ಕಂಥದ್ದು, ಅದರ ಅನುಭವ ಅಂತಕ್ಕಂಥದ್ದು ಯಾರಿಗೆ ಗೊತ್ತಿರುತ್ತೋ ಅವರಿಗೆ ಮಾತ್ರ ಗೆಳೆತನದ ಒಂದು ಎಷ್ಟು ಬಲಿಷ್ಠವಾಗಿದೆ, ಭದ್ರವಾಗಿದೆ ಅಂತಕ್ಕಂಥದ್ದು ಗೊತ್ತಾಗುತ್ತದೇ ವಿನಃ ಗೆಳೆತನದ ಯಾವ ಒಂದು ಕಲ್ಪನೆಯೂ ಇಲ್ಲದೆ ಅಥವಾ ಗೆಳೆತನ ಮಾಡದೆ ಯಾರು ಜೀವನ ವೃತ್ತದ ರೀತಿಯಾಗಿ ಇರ್ತಾರೋ ಅಂತವರಿಗೆ ಖಂಡಿತವಾಗಲೂ ಇದರ ಒಂದು ಸ್ವಾದವನ್ನ, ಹದ ಅಂದ್ರೆ ಸ್ವಾದವನ್ನು ಅರಿಲಿಕ್ಕೆ ಅಂತವರಿಗೆ ಖಂಡಿತವಾಗಲೂ ಸಾಧ್ಯ ಆಗದೇ ಇಲ್ಲ. ಈ ಗೆಳೆತನದನ್ನ ಒಂದು ಗೆಳೆತನದ ರುಚಿಯನ್ನು ತಿಳ್ಕೊಬೇಕಾದ್ರೆ ಆ ಗೆಳೆತನದಲ್ಲಿ ನಿಂದು ಇದ್ದವರಿಗೆ, ಅಂದ್ರೆ ಗೆಳೆತನದಲ್ಲಿ ಸ್ನಾನ ಮಾಡಿದವರಿಗೆ ಮಾತ್ರ ಖಂಡಿತವಾಗಲೂ ಸಾಧ್ಯ. ಅದರ ರುಚಿ ತಿಳಿಲಿಕ್ಕೆ ಸಾಧ್ಯ. ಅದರ ರುಚಿ ಗೆಳೆತನ ಮಾಡದಿಲ್ಲವರಿಗೆ ಖಂಡಿತವಾಗಲೂ ತಿಳಿಯಲ್ಲ, ಗೊತ್ತಾಗಲ್ಲ ಅನ್ನೋದನ್ನ ನಮ್ಮ ಕವಿಗಳು ಹೇಳ್ತಾರೆ. ಇನ್ನು ಕೊನೆಯ ಪದ್ಯದಲ್ಲಿ ಹೇಗೋ ಹೆಗಲು ಕೊಟ್ಟು ಬಂದಿಹ ಊರ್ಪು.
ಪ್ರೀತಿ ಅಂತಕ್ಕಂಥ ಒಂದು ಅರ್ಥ ಬರುತ್ತೆ. ಹೇಗೋ ಹೆಗಲು ಕೊಟ್ಟು ಬಂದಿದ್ದ ಕೊರಕು ಆಗು ಹೋಗುಗಳಿಗೆ ಬಾಗದಂತೆ ನೋಡಿ. ಸೊ ಗೆಳೆತನ, ಇವಾಗ ನಾವು ಗೆಳೆತನ ಯಾರಿಗಾಯ್ತು, ಹೇಗಾಯ್ತು, ಯಾವ ಕಾರಣಕ್ಕಾಯ್ತು ಅನ್ನೋದು ಬೇಕಲ್ಲ. ಒಟ್ಟಾರೆ ಅದು ಗೆಳತಿಯ ಆಗಿರ್ಬೋದು, ಅಥವಾ ಗೆಳತಿ ಇರ್ಬೋದು, ಅಥವಾ ಗೆಳತಿಯರ ಆಗಿರ್ಬೋದು, ಒಟ್ಟಾರೆ ಯಾರಿಗೇ ಆದ್ರೂ ಕೂಡ ಒಂದು ಗೆಳೆತನ ಅಂತಕ್ಕಂಥದ್ದು ಆಯ್ತು. ಆದ ನಂತರದಲ್ಲಿ ಏನೇ ಆ ಗೆಳೆತನದಲ್ಲಿ ಏನೇ ಕಷ್ಟಗಳು, ನೋವುಗಳು, ದುಃಖಗಳು ಬಂದರೂ ಕೂಡ ಒಬ್ಬರ ದುಃಖಕ್ಕೆ ಮತ್ತೊಬ್ಬರು ಹೆಗಲು ಕೊಟ್ಟು, ಮತ್ತೊಬ್ಬರ ಸುಖಕ್ಕೆ ಮತ್ತೊಬ್ಬರು ಹೆಗಲು ಕೊಟ್ಟು, ಅಂದ್ರೆ ಸುಖಕ್ಕೆ ಸುಖ, ದುಃಖಕ್ಕೆ ದುಃಖ. ಅಂದ್ರೆ ನೋವು ಬಂದಾಗ ದುಃಖ ಸರಿದೆ, ಸರಿ, ನೋವು ಬಂದಾಗ ಅಥವಾ ಕಷ್ಟ ಬಂದಾಗ ದೂರ ಹೋಗದೆ, ಸುಖ ಬಂದಾಗ ಹತ್ತಿರ ಹೋಗದೆ. ಸೊ ಕಷ್ಟ ಬಂದಾಗ ಕಷ್ಟವನ್ನು ಹಂಚಿಕೊಂಡು ನಿವಾರಿಸಿಕೊಂಡು, ಸುಖ ಬಂದಾಗ ಸಂತಸ ಪಟ್ಟು, ಸೊ ಹೆಗಲಿಗೆ ಹೆಗಲು ಕೊಟ್ಟಂದ್ರೆ ಅದೇ ಅರ್ಥ. ಸೊ ಒಟ್ಟಾರೆ ಪ್ರೀತಿಯನ್ನ ಹಂಚಿಕೊಂಡು, ಪ್ರೀತಿಯನ್ನ ಪಸರಿಸುತ್ತಾ ಅಂತ ಹೇಳ್ತೀವಿ. ಪ್ರೀತಿಯನ್ನ ಪಸರಿಸುತ್ತಾ ಆಗು ಹೋಗುಗಳಿಗೆ ಭಾಗವಾದಂತೆ ಏನೇ ಕಷ್ಟಗಳು, ದುಃಖಗಳು, ನೋವುಗಳು ಏನೇ ಒಂದು ಗೆಳೆತನದಲ್ಲಿ ಬಂದರೂ ಕೂಡ ಅದನ್ನೆಲ್ಲವನ್ನು ಕೂಡ ಅದಕ್ಕೆ ಭಾಗದೆ ಆಗುಗಳು ಎಷ್ಟೇ ಬಂದರೂ ಕೂಡ ಅದನ್ನೆಲ್ಲವೂ ಕೂಡ ಮೆಟ್ಟಿ ನಿಂತು ಅಥವಾ ದಾಟಿಕೊಂಡು ಸುಖಕ್ಕೆ ಸಂತಸ ಪಟ್ಟು, ದುಃಖದಲ್ಲಿ ಸಹಭಾಗಿ. ನಾನು ಜಸ್ಟ್ ಹೇಳಿದೆ, ಸ್ವಲ್ಪ ಮುಂದೆ ಹೇಳಿದೆ, ಸುಖ ಬಂದಾಗ ಸಂತೋಷ ಪಟ್ಟು, ದುಃಖ ಬಂದಾಗ ದುಃಖ ಪಟ್ಟು ಸಹಭಾಗಿಯಾಗಿ ಜೀವನ ಸಹಭಾಗದಂತೆ. ಸೊ ಈ ರೀತಿಯಾಗಿ ಕಷ್ಟ ಬಂದಾಗ ಕಷ್ಟಕ್ಕೆ ಭಾಗಿಯಾದಾಗ, ಸುಖ ಬಂದಾಗ ಸುಖದಲ್ಲೂ ಕೂಡ ಭಾಗಿಯಾದಾಗ ಆ ಜೀವನ ಅಂತಕ್ಕಂಥ ಒಂದು ರೀತಿಯಾಗಿ ರಸಪಾಕ. ನಮ್ಮ ಮನೆಯಲ್ಲಿ ಜಾಮೂನ್ ತಯಾರಿಸೋದು ನೋಡ್ತೀವಿ. ಜಾಮೂನನ್ನು ಮಾಡಿದಾಗ ಆ ಜಾಮೂನಿಗೆ ಒಂದು ಪಾಕ ಮಾಡಿರ್ತಾರೆ, ಎಷ್ಟು ಹದವಾಗಿರುತ್ತೆ ನೋಡಿ, ಎಷ್ಟು ರುಚಿಯಾಗಿರುತ್ತೆ. ಆ ಜಾಮೂನು ಬಿಟ್ಬಿಟ್ಟು ಬರೋದ ಪಾಕನ್ನೇ ಕುಡಿಬೇಕು ಅನ್ಸುತ್ತೆ, ಅಷ್ಟು ಸ್ವಾದ ಅಂತಕ್ಕಂಥದ್ದು ಒಂದು ಜಾಮೂನಲ್ಲಿ ಇರುತ್ತೆ ಅಲ್ವಾ. ಸೊ ಆ ರೀತಿ ಈ ಗೆಳೆತನ ಅಂತಕ್ಕಂಥದ್ದು ರೀತಿಯಾಗಿ ಹೇಗಿರ್ಬೇಕು ಅಂತಂದ್ರೆ ಒಂದು ರಸಪಾಕ, ಜಾಮೂನಲ್ಲಿ ಇರ್ತಕ್ಕಂಥ ಒಂದು ರಸಪಾಕದಂತೆ ಈ ಒಂದು ಗೆಳೆತನ ಅಂತಕ್ಕಂಥದ್ದು ಇರಬೇಕು. ಸೊ ಸರಸ ವಿರಸವನ್ನೆಲ್ಲ ಅಪ್ಪುಗೈದು. ಸೊ ಸರಸ ವಿರಸ, ಸರಸವೇ ಸರಸವೇ ಜೀವನ, ವಿರಸವೇ ಮರಣ, ಸಮರಸವೇ ಜೀವನ ಅಂತ ಹೇಳ್ತೀವಿ ಅಲ್ವಾ. ಸೊ ಆ ರೀತಿಯಾಗಿ ಅಂತಹ ಒಂದು ಸರಸ ವಿರಸವನ್ನೆಲ್ಲ ಅಪ್ಪಗೈದು. ಸೊ ಸರಸ ಆಗಲಿ ಅಥವಾ ವಿರಸ ಆಗಲಿ ಏನೇ ಬಂದರೂ ಕೂಡ ಎಲ್ಲವನ್ನು ನಿವಾರಿಸಿಕೊಂಡು ಜೀವನವನ್ನ ಬಾಳಲು ಗಂಧದಲ್ಲೂ ಜೀವನ ಇದೆ. ಸೊ ಅಂತಹ ಒಂದು ಸರಸ ವಿರಸ, ನೋವು, ನಲಿಗಳು ಎಲ್ಲ ಏನೇ ಬಂದರೂ ಕೂಡ ಎಲ್ಲವನ್ನೂ ಕೂಡ ಇಂತಹ ಒಂದು ಗೆಳೆತನದಲ್ಲಿ ನಿವಾರಿಸಿಕೊಂಡು ಒಂದು ರೀತಿಯಾಗಿ ತಮ್ಮ ಜೀವವನ್ನ ಗಂಧದ ರೀತಿ ನೋಡಿ. ಗಂಧ ನಮಗೆ ಗೊತ್ತಿದೆ, ನಮಗೆ ಗಂಧ ಒಂದು ಎಷ್ಟು ಶುದ್ಧವಾಗಿರ್ತಕ್ಕಂಥದ್ದು, ಎಷ್ಟು ಸುಗಂಧಯುಕ್ತವಾಗಿರ್ತಕ್ಕಂಥದ್ದು, ಪರಿಮಳಯುಕ್ತವಾಗಿರ್ತಕ್ಕಂಥದ್ದು. ಆ ಗಂಧ ಅಂತಕ್ಕಂಥದ್ದು ಒಂದನೇ ನೀರನ್ನ ಅಥವಾ ಒಂದು ತೀರ್ಥವನ್ನ ಹಾಕಿ ಅದನ್ನ ಏನ್ ಮಾಡ್ತೀವಿ, ತೈತಾ ಹೋಗ್ತೀವಿ. ತನ್ನನ್ನ ತಾನು ಕರಗಿಕೊಂಡ್ರೂ ಕೂಡ ಬೇರೊಬ್ಬರಿಗೆ ಸುಖವನ್ನ ಹಿತಕರವಾಗಿರ್ತಕ್ಕಂಥ ಅನುಭೂತಿಯನ್ನ ಕೊಡ್ತಕ್ಕಂಥದ್ದು ಯಾವುದು, ಗಂಧ ಅಂತಕ್ಕಂಥದ್ದು. ತಾನು ಸವಿದರೂ ಕೂಡ ಬೇರೆಯವರಿಗೆ ಖುಷಿಯನ್ನ ಕೊಡ್ತಕ್ಕಂತಹ ಒಂದು ಕಾಯಕವನ್ನು ಮಾಡತಕ್ಕಂಥದ್ದು ಆ ಗಂಧ ಅಂತಕ್ಕಂಥದ್ದು. ಸೊ ಆ ರೀತಿಯಾಗಿ ಗೆಳೆತನದಲ್ಲೂ ಕೂಡ, ಗೆಳೆತನದಲ್ಲಿರ್ತಕ್ಕಂತಹ ಯಾರಿಗೆ ಏನೇ ಕಷ್ಟಗಳು, ನೋವುಗಳು, ದುಃಖಗಳು ಏನೇ ಬಂದರೂ ಕೂಡ ಗೆಳೆತನದಲ್ಲಿ ಇರತಕ್ಕಂಥದ್ದು ತನ್ನನ್ನು ತಾನು ಗಂಧದ ರೀತಿಯಲ್ಲಿ ತೆಗೆದುಕೊಂಡ್ರು ಕೂಡ ಬೇರೊಬ್ಬರಿಗೆ ಗಂಧದ ರೀತಿಯಲ್ಲಿ ಸುಗಂಧತೆಯನ್ನ ಅಥವಾ ಪರೋಪಕಾರವನ್ನ ಮಾಡಿಕೊಂಡು ಜೀವನವನ್ನ ಸಾಗಿಸ್ತಾ ಹೋಗ್ಬೇಕು ಅಂತಕ್ಕಂಥ ಒಂದು ಅಭಿಪ್ರಾಯವನ್ನ ನಮ್ಮ ಚನ್ನವೀರ ಕಣವಿಯವರು ಈ ಒಂದು ಗೆಳೆತನ ಅಂತಕ್ಕಂಥ ಒಂದು ಪದ್ಯದ ಮುಖಾಂತರವಾಗಿ ತಿಳಿಸಿಕೊಟ್ಟಿದ್ದಾರೆ ಮಕ್ಕಳೇ. ಇದಿಷ್ಟು ಇವತ್ತಿನ ಪದ್ಯ ಭಾಗ ಮಕ್ಕಳೇ. ನೋಡೋಣ ಇವತ್ತಿನ ಒಂದು ಪ್ರಶ್ನೋತ್ತರಗಳು ಹೇಗಿದೆ ಅನ್ನೋದನ್ನ. ಮಕ್ಕಳೇ, ಕವಿ ಎಲ್ಲಿ ತಂಗಿದ್ದಾರೆ? ಕವಿ ಎಲ್ಲಿ ತೆಗೆದರೆ ಗೆಳೆತನವೆಂಬ ಸುವಿಶಾಲ ಆಲದ ಮರದ ಅಡಿಯಲ್ಲಿ ತಂಗಿದ್ದಾರೆ. ಕವಿ ಮೌನದಲ್ಲಿ ಏನನ್ನು ನುಂಗಿದ್ದಾರೆ? ಕವಿ ಮೌನದಲ್ಲಿ ಜೀವನದ ಅನಂತ ದುರ್ಬರ ಭಾವನೆಗಳನ್ನ, ನೋವುಗಳನ್ನ, ಕಾವುಗಳನ್ನ ನುಂಗಿದ್ದಾರೆ. ಗೆಳತಿಯರ ಮನಸ್ಸಿನ ಭಾವನೆ ಹೇಗಿದೆ?
ಮನಸ್ಸಿನ ಭಾವನೆ ಮನೋಭಾವನಗಳ ಎದೆ ತಿಳಿಬಹುದು ಭಾವಶುದ್ಧ ಸ್ಫಟಿಕ ಬೆಳದಿಂಗಳು ಅಂತೇಳಿ ಹೇಳಿದೆ. ಉಪ್ಪಿಗಿಂತ ಉಪ್ಪು ಮತ್ತು ರುಚಿಯ ಬಗೆಯ ಬಗೆಗಿರುವ ಗಾದೆ ಯಾವುದು? ಯಾವುದು? ಉಪ್ಪಿಗಿಂತಲೂ ರುಚಿ ಇಲ್ಲ, ತಾಯಿಯಿಂದಲೂ ಬಂಧುವಿಲ್ಲ ಅಂತಕ್ಕಂಥ ಒಂದು ಗಾದೆ ಇದೆ ಮಕ್ಕಳೇ. ಇದಿಷ್ಟು ಇವತ್ತಿನ ಪದ್ಯಭಾಗಕ್ಕೆ ಸಂಬಂಧಪಟ್ಟಂತ ವಿಚಾರ ಮಕ್ಕಳೇ. ಎಲ್ಲರಿಗೂ ಧನ್ಯವಾದಗಳು.